ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ, ಪೂಜೆ ಮೂಲ ಗುರುಪಾದ, ಮಂತ್ರ ಮೂಲ ಗುರುವಾಕ್ಯ ಮುಕ್ತಿ. ಕೃಪಾ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೆ, ಅವರ ಪ್ರತಿರೂಪದಂತ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಸದ್ಗುರು ಮಾರ್ತಾಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಗುರು ಸ್ವರೂಪರಾದಂತಹ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪರಮಾರ್ಥ ಗೀತೆ ನಡೆದ ನಿಜಗುಂಡ್ರು ಬರೆದಂಥ ಈ 4ನೇ ಗತಿ ನಡೆದದ. ಈಗ 4ನೇ ಗತಿ ಒಳಗ ತತ್ವಗಳ ಸಂಬಂಧವಾದ ಭೇದಗಳನ್ನ ನಾವು ಹೇಳ್ತೀವಿ ಅಂತ ಹೇಳಿದ್ದಾರೆ. ಸೂತ್ರ ತಿಳಿಯಲ್ ಸಮಸ್ತ ತತ್ವಗಳ ನೊಲವಿಂದ ಇಂತು ಕೇಳಿದ ತಾತ್ವಿಕ ಭೇದಗಳನ್ನೆಲ್ಲರೂ ಅರಿವ ತೆರೆದಿಂ ಬಳಿಕೀಗಳ ಅನೂನು ವೇದ ಮತದಿಂದ ಉಸಿರುವೆಂಬಂತ ಹೇಳುವಂಥದ್ದು. ಯಾಕಂದ್ರೆ ಎಲ್ಲರ ಒಂದು ಏನು ವೇದ ಪ್ರಮಾಣಕ್ಕೆ ಸಮ್ಮತವಾಗಿರುವಂತ ಸಕಲರು ಇದನ್ನು ತಿಳ್ಕೊಂಡು ಆನಂದ ಪಡೆಯುವಂತ ವಿಚಾರಗಳನ್ನ ನಾನು ಹೇಳಿದ್ದೀನಿ ಎನ್ನುವಂತ ವಿಚಾರವನ್ನ ಅವರು ಹೇಳ್ತಾ ಇದ್ದಾರೆ. ನಿನ್ನೆಯ ವಿಚಾರದಲ್ಲಿ ಹಲವಾರು ವಿಚಾರಗಳನ್ನ ಅವ್ರು ಹೇಳಿದ್ರು. ಅಂಡಜ, ಜರಾಯುಜ, ಯಾಕಂದ್ರೆ ಉದ್ಬೀಜ, ಸ್ವೇದಜ, ಅಂಡಜ, ಜರಾಯುಜ ಅಂತ ಒಂದು ಗರ್ಭದಲ್ಲಿ ಬರ್ತಾವ ಜೀವಿಗಳು ಅಂತ ಹೇಳಿದ್ರು. ಮತ್ತೆ ಮನುಷ್ಯ ಅಲ್ಲಿ ಹುಟ್ಟಬೇಕಾದ್ರೂ ಕೂಡ ಹಲವಾರು ರೀತಿಯಿಂದ ಅವ್ರು ಹೇಳಿದ್ರು. ಪತಿಯ ಮಲ, ಕಾರ್ಮಿಕ ಮಲ, ಸತಿಯ ಮಲ, ಮಾಯಾಮಲ, ಇವೆರಡೂ ಸೇರಿದಾಗ ಅಣವ ಮಲ ಅಂತ ಹೇಳ್ತಾರ. ಈ ಒಂದು ರೀತಿಯಲ್ಲಿ ಈ ಶರೀರ ಆಯಿತು ಅನ್ನುವಂಥದ್ದನ್ನ ಇಲ್ಲಿ ಕೂಡ ಹೇಳಿದ್ರು. 3 ಮಲಗಳಿಂದ ಕೂಡಿಕೊಂಡಿರುವಂತ ಈ ಶರೀರ 3 ಮಲಗಳಿಂದ ಕೂಡಿರ್ತದ. ಯಾಕಂದ್ರೆ ತಂದೆ ಮಲ, ಕಾರ್ಮಿಕ ಮಲ ಅಂತ, ತಾಯಿ ಮಲ, ಮಾಯಾ ಮಲ ಅಂತ, ಅವೆರಡು ಕೂಡಿಕೊಳ್ಳಲು ಅಣವ ಮಲ ಅಂತ ಹೇಳ್ತಾರೆ ಬಲ್ಲವರು ಅಂತ ಹೇಳ್ತಾರೆ. ಇಂಥ ಮಲಮಯವಾದಂತ ಈ ಶರೀರ ರೇತು ರಕ್ತಗಳ ಒಂದು ಸಂಯೋಗದಿಂದ ಹುಟ್ಟಿದಂಥದ್ದು ಅಂತ ನಿನ್ನೆ ವಿಚಾರದಲ್ಲಿ ಹೇಳಿದ್ರು. ಮತ್ತೆ ಈಗ ನಾವು 4ನೇ ನುಡಿಯಿಂದ ನೋಡೋಣ ಇವತ್ತಿಂದು. ಯಾಕಂದ್ರೆ ಬಹಳ ಅದ್ಭುತವಾದಂತ ವಿಚಾರಗಳು. ಏನ್ ಹೇಳ್ತಾರ? ತೊಕ್ಕು, ರುಧಿರ, ಮಾಂಸ, ತಾಯಂಶ, ಅಕ್ಕೆಲು, ನರ, ಮಜ್ಜೆಯು ಪಿತನಂಶ, ಇವು ತಾವೇ ಕೋಶವೆನಿಕ್ಕು, ಇವು ಸಮಷ್ಟಿಯೇ ದೇಹವೆನಿಕ್ಕು, ಮಾತಾ ಪಿತರುಂಡ ಅನ್ನ ರಸದೊಳು ರೇತ ಮುದಿಸಲಂತ ದೇಹದೊಳು 6 ಕೋಶ ರೇತುಮಿವೇಳು ನೀರನೆ ನೋಡಿಂತಿವೆ ಧಾತುಗಳು, ಆಗಡೆ ಕೇಳ ರತಿಮನ್ ಮತನದೊಳು ಯೋಗಬಹುದು ರೇತಂ ರಕ್ತದೊಳು, ಮತ್ತ ಯೋಗವಿದಂ ತನುವಿಂಗೆ ಬಿತ್ತದರಿಂ ಸಂಸ್ಕೃತಿ ಜೀವಂಗೆ ಅಂತ. ಇದು 4ನೇ ವಿಚಾರದಲ್ಲಿ ತಾಯಿ ಅಂಶ ಏನದಾವ, ತಂದೆ ಅಂಶ ಏನದಾವ ನಮ್ಮ ಶರೀರದಲ್ಲಿ ಎನ್ನುವಂತ ವಿಚಾರವನ್ನು ಹೇಳ್ತಾರ. ಸಪ್ತಧಾತುಗಳೇನಾಗಿದಾವ. ಈಗ ತಂದೆ ಅಂಶ ಏನದಾವ ನಮ್ಮ ಶರೀರದಾಗ, ತಾಯಿ ಅಂಶ ಏನದಾವ ನಮ್ಮ ಶರೀರದಾಗ ಅನ್ನುವಂಥದ್ದು. ಅದ ಬಹಳ ವಿಶೇಷವಾದಂತ ವಿಚಾರಗಳು. ತೊಕ್ಕು ಅಂದ್ರೆ ಏನು ನಾವ್ ಇವು ಅರ್ಥ ಮಾಡ್ಕೋಬೇಕು. ಇವು ತೊಕ್ಕು ಅನ್ನುವಂಥದ್ದು ಸಂಸ್ಕೃತ ವರ್ಡ್ಸ್ ಶಬ್ದ. ತೊಕ್ಕು ಅಂದ್ರೆ ಚರ್ಮ. ರುಧಿರ ಅಂದ್ರೆ ಏನು? ರುಧಿರ ಅಂದ್ರೆ ರಕ್ತ. ಇವು ಮಾಂಸ. ಇವು 3 ತಾಯಿ ಅಂಶ. ಅಂತಂದ್ರ ಇವೇನದಾವ ತಂದೆ ತಾಯಿದ್ ನಮ್ ಶರೀರದಾಗ ಏನೇನ್ ಅದಾವ್ರಿ ಅಂಶ ಅಂತಂದ್ರ ಅವ್ರು ಹೇಳ್ತಾ ಇದ್ದಾರ ನೋಡ್ರಿ. ಹೆಂಗಂತಂದ್ರ ಚರ್ಮ, ರಕ್ತ, ಮಾಂಸ ಗೊತ್ತಾಗ್ತದಲ್ಲ ನಮ್ ಶರೀರದೊಳಗ. ಅದಕ್ಕ ಇಲ್ಲಿ ಏನಾಗ್ತದ ಅಂತಂದ್ರ ಈ ಮಾಯಾಂಶ, ಇವು ಚರ್ಮ, ರಕ್ತ, ಮಾಂಸ, ಇವು 3 ತಾಯಿ ಅಂಶಗಳು. ಅಸ್ಥಿ, ನರ, ಮಜ್ಜೆ. ಅಸ್ಥಿ ಅಂತಂದ್ರ ಈ ಎಲುಬು, ನರ, ಮಜ್ಜೆ ಅಂದ್ರೆ ಎಲುಬಿನ ಒಳಗಿರುವಂತ ಒಂದು ಬಿಳಿ ಅದ್ರ ರಸ ಇರುತ್ತಂತ ಮಜ್ಜೆ.
ಇವು 3 ತಂದೆ ಅಂಶಗಳು. ಇವು 6 ಕೋಶಗಳು ಅಂತ ಹೇಳಿಸ್ಕೊಳ್ತಾವೆ. ಇವುಗಳ ಒಂದು ರೀತಿಯಲ್ಲಿ ಇಲ್ಲೇನಾಗ್ತದ ಶರೀರ ಅಂತ ಅನ್ಸ್ಕೊಳ್ತೇವೆ. ಮತ್ತೆ ಈ ತಂದೆ ತಾಯಿ ಊಟ ಮಾಡ್ತಾರಲ್ಲ, ಊಟ ಮಾಡಿದಂತ ಅನ್ನ ನಮ್ ಶರೀರದಾಗ ಏನಾಗ್ತದ, ತಂದೆ ತಾಯಿ ಹುಟ್ಟಿದಂತಹ ಅನ್ನದ ರಸ ಈಗ ಸಪ್ತಧಾತುಗಳೇನಾಗಿದಾವಲ್ಲ ಅದರಲ್ಲಿ ಇವೇನ 6 ಅದಾವ. ತಾಯಿಯ ರಕ್ತ, ಮಾಂಸ ಮತ್ತೆ ಚರ್ಮ ಅನ್ನುವಂಥದ್ದು, ತಂದೆಯ ಅಸ್ಥಿ, ನರ, ಮಜ್ಜೆ ಅನ್ನುವಂಥದ್ದು ಇವು ತಂದೆ ತಾಯಿ ಅಂಶಗಳು. ಮತ್ತೆ 7 ಹೇಳಿದಾರಲ್ರಿ, ಇನ್ನೂ ಒಂದು ಯಾವುದು ಅಂತಂದ್ರೆ ಊಟ ಮಾಡಿದಂತ ತಾಯಿ ತಂದೆ ಊಟ ಮಾಡಿದಂತ ಅನ್ನದ ರಸದಿಂದ ಶರೀರದಲ್ಲಿ ಏನಾಯ್ತು, ವೀರ್ಯ ಆಯ್ತು. ಅದಕ್ಕೆ ಎಲ್ಲಿ, ತಂದೆಯಲ್ಲಿ ಏನಾಯ್ತು, ಊಟ ಮಾಡಿದಂತ ಅನ್ನದ ರಸ ಏನಾಯ್ತು, ವೀರ್ಯ ಆಯ್ತು. ಮೊದಲಿನ 6 ರೇತಸ್ಸು, ಯಾಕಂತಂದ್ರೆ ಮೊದಲಿನ 6 ತಂದೆ ತಾಯಿದ 2 ಸೇರಿ 6 ಅದಾವ ನಮ್ಮ ಶರೀರದಾಗ. ಊಟ ಮಾಡಿದಂತ ಅನ್ನದಿಂದ ಎಲ್ಲಿ ತಂದೆ ಬಳಗ ಏನಾಗ್ತದ, ವೀರ್ಯ ಆಯ್ತು. ಅವು 7 ಧಾತು ಅಂತ ಅನಿಸಿರು. ಮತ್ತೆ ಪುರುಷನು, ಯಾಕಂದ್ರೆ ಈ ಹೆಣ್ಮಕ್ಳಲ್ಲಿ ಏನಾಗ್ತದಂದ್ರ ರಕ್ತ ಆಗ್ತದ, ಆತನ ಬಳಿ ವೀರ್ಯ ಆಗ್ತದೆ, ಈಗಿನ ಬಳಿ ರಕ್ತ ಆಗ್ತದ. ಮತ್ತೆ ಈ ರೀತಿ ಈಗ ರೇತು ರಕ್ತ ಕೂಡಿ ಇದೇನಾಗ್ತದೆ, ಶರೀರ ಆಗ್ತದೆ. ತಂದೆ ಅಂಶಗಳು ಏನಾಗ್ತದ, ತಂದೆ ಅಂಶಗಳಾದಂಥದ್ದು ಎಲುಬು, ನರ ಮತ್ತೆ ಮಜ್ಜೆ ಇವೇನ ಅದಾವ, ಇವೆಲ್ಲ ಶರೀರದ ಒಳಗದಾವ. ಸೂಕ್ಷ್ಮ ವಿಚಾರ ಹೇಳಕತ್ತಾರ ನೋಡ್ರಿ, ಇವು ಬಹಳ ಸೂಕ್ಷ್ಮ ಅದಾವ. ಅದಕ್ಕೆ ಕ್ರಮಶಾಸ್ತ್ರ ಅಂತ ಹೇಳುವಂಥದ್ದು. ಇದಕ್ಕ ಎಲ್ಲಾದ್ರ ನಾವು ಫಂಕ್ಷನ್ದಾಗ ಅಲ್ಲಿ 4 ದಿವ್ಸ ಕೇಳಿದ್ವಿ, ಇಲ್ಲಿ 4 ಅಂದ್ರೆ ಮೋಕ್ಷ ಆಗಂಗಿಲ್ಲ. ಸುಮ್ಮನೆ ನಾವು ಮಜಾಕ್ ಒಂದ್ ಚೂರ್ ಕಿವ್ಯಾಗ ಹಾಕೊಂಡ್ ತಿರುಗಾಡಿದ್ರೆ ಅಂತ ತಿರುಗಾಡ್ತೀವಿ ಅಷ್ಟೇ. ನಮಗೂ ಗೊತ್ತಿಲ್ಲ, ಗೊತ್ತದಂತ ಸ್ವಲ್ಪ ಮಂದಿ ಮುಂದೆ ಹೇಳ್ಕೋಬೇಕಂತ ತಿರುಗಾಡ್ತೀವಿ ಅಟ್ಟೆ, ಹೊರತಾಗಿ ಮೋಕ್ಷ ಆಗಂಗಿಲ್ಲ. ಅಲ್ಲೊಂಚೂರು ಇಲ್ಲೊಂಚೂರು ಕೇಳಿದ್ರೆ ಮೋಕ್ಷ ಆಗ್ಬೇಕಾಗಿತ್ತು, ಜನ್ಮ ಸಾರ್ಥಕ ಮಾಡ್ಕೊಳ್ಬೇಕಾಗಿತ್ತು. ಮಹಾತ್ಮರು ಮಾಡ್ಕೊಂಡು ಹೋದ್ರು, ನಾವು ಆ ದಾರಿ ಹಿಡಿಬೇಕು, ನಾವ್ ಅದನ್ನ ಮಾಡ್ಕೊಳ್ಬೇಕನ್ನುವಂತ ನಮಗ್ ಭಾವ ಇತ್ತು ಅಂತಂದಾಗ ಕ್ರಮವಾಗಿ ಕುಂತು ಕೇಳುವಂತ ತಾಳ್ಮೆ ನಮಗ್ ಬೇಕು. ಅದಕ್ಕ ಈ ಏನಾಗ್ತದ, ತಂದೆ ಅಂಶಗಳಾದಂತ ಎಲುಬು, ನರ, ಮಜ್ಜೆಗಳು ಏನದಾವ ಶರೀರದ ಒಳಗಿರ್ತಾವ. ತಾಯಿ ಅಂಶಗಳ ಚರ್ಮ, ರಕ್ತ, ಮಾಂಸ ಏನಾಗ್ತದ, ಇವು ಹೊರಭಾಗದಲ್ಲಿ ಅದಾವ. ಈ ರೀತಿ ರೇತು ರಕ್ತದ ಒಂದು ಸಂಯೋಗದಿಂದ ಶರೀರ ರಚನೆ ಆಯಿತು. ಈ ಶರೀರ ಯಾವಾಗ ಪ್ರಾಪ್ತಿ ಆಯ್ತು ಜೀವಾತ್ಮನಿಗೆ ಯಾವಾಗ ಶರೀರ ಬಂದ್ಬಿಡ್ತು, ಅವಾಗ ಏನಾಯ್ತು ಅಂದ್ರೆ ಈ ದೇಹಾತ್ಮ ಬುದ್ಧಿ ಅವಾಗಾಯ್ತು. ಯಾಕಂತಂದ್ರ ಆಕ್ಟಿವ್ ಆಗಿಬಿಡ್ತು ಶರೀರ ಬಂದ ತಕ್ಷಣನೇ. ಈಗ ಸಿಮ್ ಕಾರ್ಡ್ ಅದ, ಕಡಕಿಟ್ಟುಗಳನ್ನ ಆಕ್ಟಿವ್ ಇರ್ತದೆ ಅನ್ನೋದಿಲ್ಲ, ಅದಕ್ಕೊಂದು ಶರೀರ ಬೇಕಲ್ಲ. ಆ ಸಿಮ್ ಕಾರ್ಡ್ ಅನ್ನ ಒಂದು ಮೊಬೈಲ್ ಅನ್ನುವಂತ ಶರೀರಕ್ಕೆ ಆ ಸಿಮ್ ಕಾರ್ಡ್ ಹಾಕಿದ್ರೆ ಆಕ್ಟಿವ್ ಆಗ್ತದಲ್ಲ, ಹಂಗಿದು ಕೂಡ ಯಾವಾಗ ಶರೀರ ಸಿಕ್ಕಿತು ಅಂತಂದಾಗ ಇದಕ್ಕೆ ಏನಾಯ್ತು, ಬುದ್ಧಿ ಉಂಟಾಯ್ತು, ದೇಹಾತ್ಮ ಬುದ್ಧಿ ಅನ್ನುವಂಥದ್ದು ಉಂಟಾಯ್ತು. ಯಾವಾಗ ನಾನು ದೇಹ ಅದೀನಿ ಅಂತ ಯಾವಾಗ ಅನಿಸ್ತು, ಅವಾಗ ಪಾಪ ಪುಣ್ಯ ಮಾಡಕ್ ಶುರು ಮಾಡ್ಬಿಟ್ಟಾಯ್ತ. ಈ ಪಾಪ ಪುಣ್ಯಗಳಿಂದ ಅತಿ ಏನ್ ಮಾಡಿದ, ಪುನರಪಿ ಜನನ ಪುನರಪಿ ಮರಣ, ಪುನಃ ಮರಣ ಸಂಸಾರದ ಒಂದ್ ದುಃಖವನ್ನ ಅನುಭವಿಸ್ಲಿಕ್ಕೆ ಶುರು ಮಾಡಿದ. ಇದು ಯಾವಾಗ ಬುದ್ಧಿ ಬಂತಂದ್ರೆ ಶರೀರ ನಾನು ಅನ್ನುವಂತ ಬುದ್ಧಿ ಬಂದದಕ್ಕೆ ಇಷ್ಟೆಲ್ಲ ನಡೆದು. ಮತ್ತೆ ಇಲ್ಲಿ ಶರೀರ ನಂದೇನು ಅಂತ ಗೊತ್ತಾಯ್ತದ, ತಂದೆ ತಾಯಿಯಿಂದ ಆದಂತ ಈ ಶರೀರ ಅದು ನಿಂದಿಲ್ವೇ ಇಲ್ಲ ಅದು. ಮತ್ತೆ ಈಗ 5ನೇ ನುಡಿಯಲ್ಲಿ ಹೇಳ್ತಾರ, ಯಾವ ರೀತಿ ರೇತು ರಕ್ತದಿಂದ ಈ ಶರೀರ ಆಯ್ತಲ್ಲ, ಕಾಲಕ್ರಮದಿಂದ ಇಲ್ಲಿ ಏನ್ ಹೇಳ್ತದ, ಮಲವೆರಡವು ಬೆರದೊಂದು ದಿನಕ್ಕೆ ಕಲಲಂ ಬುದ್ಬುದ, 5 ದಿನಕ್ಕೆ 10 ದಿನಕ್ಕೆ ಕಂದಾಕೃತಿ ಅದಕ್ಕೆ, ಮತ್ತೆ ದಿನದಶ ಪಂಚಕ ಬಲಿಕೆ,
ತಲೆ ತೋಳ್ತೊಡೆ ಸರ್ವಾಂಗ ತತಿಗಳು ಬೆಳವವೋ ಚೌಮಾಸಾಂತ ಗತಿಯೋಳು ನವಿರ ಪುಳಿಗಳೆಲುಗಳು ಚಲನೆಗಳು ಸಮನಿಪೈದಾರೇಳ ಮಾಸದೋಳು ಪೂರ್ವ ಸಂಸ್ಮರಣಂ ಜನಿಪಾಯ ಪಾಯಸ ಸಾರ್ವ ಮದೆಂಟು ನವ ಕ್ರಮಾಸ ಸೂತಿ ಮರತನಿಂದಿದು ಜನಿಯಕ್ಕೂ ಈ ತೆರದಿಂಪಿಂಡೋದಯವಕ್ಕೂ ಅಂತ ಈಗ 5ನೇ ನುಡಿಯಲ್ಲಿ ಅವ್ರು ಹೇಳಕತ್ತಾರ. ಏನ್ ಹೇಳ್ತಾ ಇದ್ದಾರ? ಯಾವಾಗ ಮಲವೆರಡು ಅಂದ್ರೆ ರೇತು ರಕ್ತ, ತಂದೆ ತಾಯಿಯ ಒಂದು ರೇತು ರಕ್ತಗಳು ಯಾವಾಗ ಕೂಡ್ಕೊಂಡ್ವು ಅವಾಗ ಮೊದಲನೇ ದಿವಸದಲ್ಲಿ ಕಲಲ ಆಯ್ತು ಅಂತ ಹೇಳ್ತಾರ. ಯಾವಾಗ ತಂದೆ ತಾಯಿ ಕೂಡ್ಕೊಂಡ್ರು ಅವಾಗ ಏನಾಗ್ತದ, ಮೊದಲನೇ ದಿವಸದಲ್ಲಿ ಏನದ ಕಲಲ ಅಂದ್ರ ಎರಡು ಮಿಕ್ಸ್ ಆಗ್ಬಿಟ್ಟು ಏನು ರಕ್ತ ಸ್ವಲ್ಪ ವೈಟ್ ತರ ಹಂಗ ಅದು ಕಲಲ ಆಕೃತಿ ಆಗ್ತದ. ಕಲರ್ ಚೇಂಜ್ ಆಗ್ತದೆ. ಯಾಕಂದ್ರ ಒಂದ್ ಪಾತ್ರೆಯಲ್ಲಿ ಬಿಳಿ ಮತ್ತು ಕೆಂಪು ಬಣ್ಣಗಳನ್ನ ಕೂಡಿಸಿದಾಗ ಒಂದು ಹೆಂಗಾಗ್ತದೆ ಹಂಗಾಗ್ತದೆ. ಈ ರೀತಿಯಿಂದ ಇದಕ್ಕ ಏನಾಗ್ತದ, ಅಲ್ಲಿ ಕೂಡಿದದಕ್ಕೆ ಗರ್ಭ ಅಂತ ಹೇಳ್ತಾರೆ. ಇದೇ ಗರ್ಭ 5ನೇ ದಿವಸದಲ್ಲಿ ಏನಾಗ್ತದೆ, ಗುಳ್ಳೆಗಳ ಆಕಾರ ಆಗ್ತದೆ. ಒಂದು ಗುಳ್ಳೆ ತರ ಆಕಾರ ಆಗ್ತದೆ. 7ನೇ ದಿವಸದಲ್ಲಿ ಅದು ಗಟ್ಟಿಯಾಗಿ ಏನಾಗ್ತದೆ, ಆಕಾರವನ್ನು ಪಡಿತದೆ, ಬುರುಗಿನ ಆಕಾರವನ್ನು ಪಡಿತದೆ 7ನೇ ದಿವಸಕ್ಕೆ. 10ನೇ ದಿವಸದಲ್ಲಿ ಏನ್ ಆಗ್ತದಪ್ಪ ಅಂತಂದ್ರ ಅದು ದುಂಡಾಕಾರ ಗುಂಡಕತ್ತಂತ 10ನೇ ದಿವಸದೊಳಗ ತಾಯಿ ಗರ್ಭದೊಳಗ. ಯಾವಾಗ ಇದು ರೇತಸ್ ತಾಯಿ ಗರ್ಭದಲ್ಲಿ ಹೋಗಿ ನಿಂತಿತ್ತು, ಅಲ್ಲಿ ರೇತು ರಕ್ತ ಸೇರಿತು ಅಂದಾಗ ಇದು ಯಾವ ರೀತಿ ಅಂದ್ರ 7ನೇ ದಿವಸದಲ್ಲಿ ಅದು ಗಟ್ಟಿಯಾಗಿ ಬುರುಗಿನ ಆಕಾರ ಪಡಿತದ. 10ನೇ ದಿವಸದಲ್ಲಿ ಅದು ದುಂಡಾಕಾರ ಒಂದ್ ದಪ್ಪ ಹುಂಡಿ, ಅನ್ನದ ಹುಂಡಿ ಹೆಂಗಿರ್ತದ ಆ ರೂಪ ಧರಿಸ್ತದಂತದ. 15 ದಿವಸಕ್ಕ ಅದು ಏನಾಗ್ತದ, ಸ್ವಲ್ಪ ಬೆಳೆದ ಒಂದು ಕೋಲಿನ ತರ ಆಗ್ತದೆ, ಉದ್ದ ಆಗ್ತದೆ. ಅದೇ ಗುಂಡಕ, ಅದಕ್ಕೆ ತನುವಿದನ್ ಉಳಿದಿಂದ್ರೆ ಜಾಲದಾಟಗಳು ಉಂಟೆ ಅಂತ ಹೇಳ್ತಾರ. ಶರೀರ ಎಷ್ಟು ಅದ್ಭುತ ನೋಡ್ರಿ. ನಮ್ಮ ಶರೀರ ನಾವೇ ಇವನು ತಿಳ್ಕೊಂಡಿಲ್ಲ, ನಮ್ಮ ಶರೀರನೇ ಹೆಂಗ್ ಬಂದದಂತಾನೆ ನಾವು ತಿಳ್ಕೊಂಡಿಲ್ಲ ಅಂದ್ರೆ ಬಹಳ ಅದ್ಭುತ ಅಲ್ಲ. ಇದೇ ಅಜ್ಞಾನ. ನನ್ನನ್ನು ನಾನು ತಿಳ್ಕೊಳ್ಳದೆ ಇರುವಂತದ್ದೇ ಅಜ್ಞಾನ. ಇದು 15 ದಿವಸಕ್ಕೆ ಸ್ವಲ್ಪ ಬೆಳೆದು ಕೋಲಿನಂಗ ಉದ್ದ ಆಗ್ತದ. ಉದ್ದಾಗಿ ಅನಂತರ 1 ತಿಂಗಳಿಗೆ ಏನಾಯ್ತು ನೋಡ್ರಿ. ಇದು ಅದಕ್ಕೆ ನಮ್ಮ ಪುರಾಣ ಬೇರೆ ಬೇರೆ ಮಹಾತ್ಮರು ಎಲ್ಲರೂ ಹಿಂಗ ಬಂದದ್ದು ತಿಳ್ಕೊಂಡು ಅವ್ರ ಮಹಾತ್ಮರಾದದ್ದು. ಅದಕ್ಕೆ ಅವ್ರು ಹೇಳ್ತಾರ, ಅವ್ರ ದಾರಿಯನ್ನ ತಿಳ್ಕೊಂಡು ನಾವು ಅವ್ರು ಹೆಂಗ್ ಹೋಗಿದಾರ ಆ ಮಾರ್ಗಕ್ಕೆ ಹೋಗುವಂತ ವಿಚಾರಗಳು ನಮ್ಮನ್ನ ನಾವು ತಿಳ್ಕೊಳ್ಳುವಂತ ಮೊದಲೇ ಹೇಳ್ಬಿಟ್ಟಿದಾರೆ. ಯಾರು ನಾನೆಂದು ವಿಚಾರಿಸು ಅಂತ ಹೇಳಿದಾರ. ಯಾರು ನಾನನ್ನುವಂಥದ್ದು ವಿಚಾರ ಮಾಡ್ಕೊಳ್ಳುವಂಥದ್ದು. ಶರೀರ ಹಿಂಗ್ ಬೆಳೀತಾ ಇದೆ. ಒಂದು ಉದ್ದ ಸ್ವಲ್ಪ ಬೆಳೆದು ಕೋಲಿನಂಗ್ ಉದ್ದ ಆಯ್ತು. 1 ತಿಂಗಳಿಗೆ ಏನಾಯ್ತು, ತಲೆ ಆಯ್ತು. 2 ತಿಂಗಳಿಗೆ ಇವು ಭುಜಗಳದು. 3 ತಿಂಗಳಿಗೆ ಪಾದಗಳದು. 4 ತಿಂಗಳಿಗೆ ಹೊಟ್ಟಿ ಬೆರಳು ಇವೆಲ್ಲ ಅವಯವಗಳದು. 4 ತಿಂಗಳಿಗೆ ಎಷ್ಟು ಅದ್ಭುತ ಅಲ್ಲ. ಆಗ ಗರ್ಭ ಏನಂತಂದ್ರ ಅವಾಗ 4 ತಿಂಗಳಿಗೆ ಅವಯವಗಳೆಲ್ಲ ಬೆರಳು ಹೊಟ್ಟೆ ಇವೆಲ್ಲ ಅವಯವಗಳು ಉತ್ಪತ್ತಿ ಆಗ್ತಾವ. ಅವಾಗ ಗರ್ಭವು ತಾಯಿ ಹೊಟ್ಟೆಯಲ್ಲಿ ಪ್ರಕಟ ಆಯ್ತು. ಕೂಸು ಗಂಡಾಗಿದ್ರ ಇದು ಕೂಡ ಹೇಳ್ತಾರ, ಹೆಂಗಿರ್ತದ ಅಂತ ಹೇಳ್ತಾರ ನೋಡ್ರಿ. ಕೂಸು ಗಂಡಾಗಿದ್ರೆ ಹೊಟ್ಟೆಯ ಬಲಭಾಗದಲ್ಲಿ ಇರ್ತದೆ, ಹೆಣ್ಣಾಗಿದ್ರೆ ಎಡಭಾಗದಲ್ಲಿ ಇರ್ತದೆ ಅಂತ ಹೇಳ್ತಾರೆ. ಇವೆಲ್ಲ ಆಧಾರ ಜಗತ್ತಿನ ವ್ಯವಹಾರಕ್ಕ ಪ್ರತಿಯೊಂದಕ್ಕೂ ಲೌಕಿಕ ತಗೊಳ್ರಿ, ಪರಮಾರ್ಥ ತಗೊಳ್ರಿ, ಮೂಲ ಕಾರಣ ಈ ಭಗವಂತನ ವಾಣಿನೇ ಆಧಾರಗಳೇ ಎಲ್ಲಾನು ಅದ. ಈಗ ಆಯುರ್ವೇದ ಅಂದ್ರೂ ಕೂಡ ವೇದಗಳ ಒಂದು ಉಪಭಾಗ ಅದು. ಭಗವಂತ ಹೇಳಿದಂಥದ್ದೇ ಅದರ ಆಧಾರದ ಮೇಲೆ ಇವೆಲ್ಲ ಕಂಡಿಡಿದಾರ ಮನುಷ್ಯರು. ಹೇಳಿದಂಥದ್ದು ಮೂಲ ಅಲ್ಲಿಂದೇ ಬಂದಂಥವು ಇವೆಲ್ಲ. ಅದಕ್ಕ ಇಲ್ಲಿ ಕೂಡ ಗರ್ಭವು ತಾಯಿ ಹೊಟ್ಟೆಯಲ್ಲಿ ಆದ್ಮೇಲೆ ಪ್ರಕಟ ಆದ್ಮೇಲೆ ಗಂಡಾಗಿದ್ರೆ ತಾಯಿಯ ಹೊಟ್ಟೆಯ ಬಲಭಾಗದಲ್ಲಿ ಇರ್ತದೆ ಗಂಡಾಗಿದ್ರೆ, ಹೆಣ್ಣಾಗಿದ್ರೆ ಎಡಭಾಗದಲ್ಲಿ ಇರ್ತದೆ. ಆದ್ರೆ ನಪುಂಸಕನಾಗಿದ್ರೆ ಅದು ಮಧ್ಯದಲ್ಲಿ ಇರ್ತದೆ ಅಂತ ಹೇಳ್ತಾರ. ಹಿಂದೆ ಹೇಳಿದಾರ ನಪುಂಸಕ ಅಂತ. ಹಾಗಿದ್ರೆ ನಾವ್ ಹೇಳ್ತೀವಲ್ಲ, ಇಲ್ರಿ ಹಂಗ ದೇವ್ರು ಹಂಗಲ್ಲ ಅದು. ರೇತು ಜಾಸ್ತಿ ಇದ್ರ ತಂದೆಯ ರೇತು ಜಾಸ್ತಿ ಇದ್ರೆ ಗಂಡು ಹುಡ್ತದ, ತಾಯಿ ರಕ್ತ ಜಾಸ್ತಿ ಇದ್ರೆ ಹೆಣ್ಣು ಹುಡ್ತದ. 2 ಸಮವಾಗಿದ್ರೆ ನಪುಂಸಕ ಹುಡ್ತಾನ ಅಂತ ಹೇಳ್ತಾರ ಅವ್ರು.
ಮತ್ತೆ ಇಲ್ಲಿ ಹೊಟ್ಟೆ ಹೆಂಗಿರ್ತದ ಅಂದ್ರ ಆ ಮಗು ಒಂದು ವೇಳೆ ಎರಡು ಸಮ ಇದ್ರೆ ನಪುಂಸಕನಾಗಿದ್ರೆ ಮಧ್ಯ ಭಾಗದಲ್ಲಿ ಇರ್ತದ. ಅದರಿಂದ ತಾಯಿಯ ಬಲಗಡೆದ ಭುಜ ನೆಲಕ್ಕೆ ಹಚ್ಚಿ ಮಕ್ಕೊಂಡಿದ್ರೆ ಗಂಡು ಹುಡ್ತದ, ಎಡ ಭಾಗ ನೆಲಕ್ಕೆ ಹಚ್ಕೊಂಡ್ರೆ ಅದು ಹೆಣ್ಣು ಹುಡ್ತದ ಅಂತ ಕೂಡ ಕಂಡಿಡಕ್ ಬರ್ತದ ಅಂತ ಹೇಳ್ತಾರೆ. ಇದೆಲ್ಲ ಇದೆ. ಪ್ರತಿಯೊಂದು ವಿಚಾರಗಳು ಹೇಳಿದಾರ ಅವರು ಈ ರೀತಿಯಾಗಿ. ಮತ್ತೆ ಇಲ್ಲಿ ಹಲವಾರು ರೀತಿಯಿಂದ ಹೆಂಗ ಹುಡ್ತದ ಅನ್ನುವಂಥದ್ದು ಕೂಡ ಹೇಳ್ತಾರೆ ಕೆಲವೊಂದು ವಿಚಾರಗಳಲ್ಲಿ. ಮತ್ತೆ ಇಲ್ಲಿ ಕೂಡ ಹೊಟ್ಟೆಯೊಳಗಿರುವ ಆ ಗರ್ಭ ಏನಾಗ್ತದೆ, ತಾಯಿಯ ಮನಸ್ಸಿನ ಮೂಲಕ ಅನೇಕ ವಿಚಾರಗಳನ್ನ ಇಚ್ಛಿಸ್ತದಂಥದ್ದು ಒಳಗ ಮಗು. ನೋಡ್ರಿ, ಹೊಟ್ಟೆಯೊಳಗಿರುವ ಗರ್ಭವು ಏನ್ ಹೇಳ್ತಾರ, ತಾಯಿಯ ಮನೋಮೂಲಕ ಮಾತಾಡೋದು ಅನೇಕ ವಿಷಯಗಳನ್ನ ಇಚ್ಛಿಸ್ತದ. ಅದರಿಂದ ತಾಯಿಯ ಇಚ್ಛಿಸಿದನ್ನ, ಯಾಕಂದ್ರ ಹೇಳ್ತಾರ ನೋಡ್ರಿ ಹಿರಿಯರು, ಏನ್ ಹೇಳ್ತಾರ, ಆಕಿ ಏನ್ ಇಷ್ಟಪಟ್ಟಾಳ ಅದು ಕೊಡ್ರಿ ಅಂತ ಯಾಕೆ ಹೇಳ್ತಾರಂದ್ರ ಅದು ಒಳಗಡೆ ಮಗು ಇಚ್ಛೆ ಮಾಡ್ತಿರ್ತದಂಥದ್ದು. ಯಾಕಂದ್ರ ಇಲ್ಲಿ ಆ ಒಳಗಡೆ ಹೊಟ್ಟೆ ಒಳಗ್ ಮಗು ಇಚ್ಛೆ ಪಡ್ತಿರ್ತದಂಥದ್ದು. ಇಚ್ಛೆ ಪಟ್ಟಂತದ್ದು ತಾಯಿ ಅದನ್ನ ಬಯಸ್ತಾಳ. ಅದಕ್ಕೆ ಒಂದು ವೇಳೆ ಆಕಿನ ಬಯಕೆ ಪೂರ್ಣ ಮಾಡದಿದ್ರೆ ಆ ಗರ್ಭ ಏನಾಗ್ತದ, ಅವಯವಗಳಿಂದ ಅದು ಹೀನಾಗಿ ಅಥವಾ ಅದು ಅಶಕ್ತನಾಗಿ ಅಥವಾ ಅದು ಬುದ್ಧಿಮಾಂದ್ಯನಾಗಿ ಈ ರೀತಿಯ ಹುಟ್ಟ ಚಾನ್ಸ್ ಇರ್ತದಂತವ ಹೇಳ್ತಾ ಇದ್ದಾರ ನೋಡ್ರಿ. ಯಾಕಂದ್ರ ಇದು ಶಾಸ್ತ್ರದಲ್ಲಿ ಹೇಳದಂಥದ್ದು. ನಾವ್ ಆಕಿನ ಬಯಕೆಗೆ ಕಿವಿ ಸೋರ್ತದ್ರಿ, ಆಕಿ ಏನೋ ಕೇಳ್ತಾಳ ಅದನ್ನ ಕೊಟ್ಟು ಬಿಡ್ರಿ ಅಂತ ಹೇಳ್ತಾರಲ್ಲ, ಮೂಲ ಉದ್ದೇಶ ಇದು. ಅದು ಹೊಟ್ಟೆಯ ಒಳಗ ಗರ್ಭ ತಾಯಿಯ ಮನಸ್ಸಿನ ಮೂಲಕ ಅನೇಕ ಇಚ್ಛೆಗಳನ್ನ ಬಯಸ್ತದಂಥದ್ದು. ಬಯಸಿದಾಗ ಅದು ಕೊಡದೇ ಇದ್ರೆ ಈ ತರ ಮಕ್ಕಳು ಹುಟ್ಟೋ ಚಾನ್ಸ್ ಐತಂತದ್ದು. ಅದರಿಂದ ಗರ್ಭಿಣಿಯು ಬಯಕೆಯನ್ನು ಬಲ್ಲವರು ಪೂರ್ಣ ಮಾಡ್ಬೇಕಂತ ಹೇಳ್ತಾರ. 5ನೆಯ ತಿಂಗಳಲ್ಲಿ ಮತ್ತೆ ಈ ಮಾಂಸ ರಕ್ತಗಳು ಬೆಳಿತಾವ. 5 ತಿಂಗಳದಾಗ ಕೂದಲುಗಳು ಬೆಳಿತಾವ. ಮತ್ತ ಈ ನೇತ್ರಾದಿಗಳು, ಈ ಕಣ್ಣು, ಕಿವಿ, ಮೂಗು ಇವೆಲ್ಲ ಕಾಣಿಸ್ತಾವ, ತೂತುಗಳು ಕಾಣಿಸ್ತಾವ. 6ನೇ ತಿಂಗಳಲ್ಲಿ ಎಲುಬುಗಳು ಬೆಳಿತಾವ. ಆಮೇಲೆ ನಾಡಿಗಳು ಅಂದ್ರೆ ಈ ಶರೀರದಲ್ಲಿ ನರಗಳು, ಉಗುರುಗಳು 6ನೇ ತಿಂಗಳದಾಗ. 7ನೇ ತಿಂಗಳಿಗೆ ಬಣ್ಣ, ಶರೀರ, ಪೂರ್ಣತ್ವ, ಈ ಚಲನತ್ವಾದಿಗಳು ಎಲ್ಲ ಆಗಿರ್ತಾವ, ಸಂಪೂರ್ಣ ಆಗಿಬಿಡ್ತಾವ. 8ನೇ ತಿಂಗಳಲ್ಲಿ ತನ್ನ 2 ಕೈಗಳನ್ನ ನೋಡ್ರಿ, ತನ್ನ 2 ಕೈಗಳನ್ನ 2 ಮೊಣಕಾಲ ಸಂಧಿಗಳಲ್ಲಿ ಸೇರಿಸಿ, 2 ಕೈಗಳನ್ನ 2 ಮೊಣಕಾಲು ಸಂಧಿಗಳಲ್ಲಿ ಸೇರಿಸಿ ಕಿವಿಗಳನ್ನ ಮುಚ್ಚಿಕೊಂಡಿರ್ತದಂಥದ್ದು 8ನೇ ತಿಂಗಳಲ್ಲಿ. ಮತ್ತೆ ಹಿಂದಿನ ಮುಂದಿನ ಅನೇಕ ಜನ್ಮಗಳ ಜ್ಞಾನ ಆಗುವಂಥದ್ದು ಅಂದ್ರೆ ತ್ರಿಕಾಲ ಜ್ಞಾನ ಅಂತ 8ನೇ ತಿಂಗಳಲ್ಲಿ. ಹಿಂದಿನ ಮುಂದಿನ ಆ ಸಂದರ್ಭದಲ್ಲಿ ಏನಾಗ್ತದ ಅಂತಂದ್ರ ಅನೇಕ ಜನ್ಮಗಳ ಜ್ಞಾನೋದಯ ಆಗ್ತದಂತ ಅಲ್ಲಿ. ಅದಕ್ಕೆ ಹಾಗೆ ಮನಸ್ಸು ಹೆಂಗಾಗ್ತದಂದ್ರ ಬಹಳಷ್ಟು ಗದ್ದಲಕ್ಕೊಳಗಾಗ್ತದಂತ ಮಗುವಿಗೆ. ತಾಯಿ ಹೊಟ್ಟೆಯಲ್ಲಿ ನೋಡ್ರಿ ಎಷ್ಟು ಸೂಕ್ಷ್ಮದ ವಿಚಾರಗಳು. ಬಹಳಷ್ಟು ದುಃಖ ಪಡಕ್ ಶುರು ಮಾಡ್ತದಂಥದ್ದು. ಹಿಂದೆ ಆದಂಥದ್ದು, ಮುಂದೆ ಆದಂಥದ್ದು ಎಲ್ಲವನ್ನ ನೆನ್ಸ್ಕೊಂಡು ಮುಂದಾಗುವಂತ ವಿಚಾರಗಳನ್ನ ನೆನ್ಕೊಂಡು, ಹಿಂದ್ಗಡೆ ಆದಂತ ವಿಚಾರಗಳನ್ನ ನೆನ್ಕೊಂಡು, ಇವೆಲ್ಲಗಳಿಂದ ಮನಸ್ಸು ಏನದ ಅಳ್ತಾ ಇರ್ತದಂಥದ್ದು, ಶೋಕ ಮಾಡ್ತಾ ಇರ್ತದ. ಮತ್ತೆ ಈ ರೀತಿ ಗರ್ಭದಲ್ಲಿರುವಂತಹ ಕೂಸು ಏನಾಗ್ತದ, ಜಠರಾಗ್ನಿಯ ಸಂತಾಪದಿಂದಲೂ ಜಠರಾಗ್ನಿ ಒಳಗ ಬಹಳಷ್ಟು ಒಂದು ಕಷ್ಟ ಇರ್ತದ. ಮತ್ತೆ ಕ್ರಿಮಿಗಳ ಕಡಿತ ಇರ್ತದ ಒಳಗಡೆ. ಈಗ ನಾವ್ ಎಷ್ಟು ವ್ಯವಹಾರ ಮಾಡ್ತೀವಿ, ಸಂಸಾರ ಮಾಡ್ತೀವಿ, ಎಲ್ಲ ಮಾಡ್ತೀವಿ.
ಆದ್ರ ಇವೆಲ್ಲ ಅನುಭವಿಸಿದ್ವು ಮತ್ತೆ ನಮಗ ನಿದ್ರೆ ಒಳಗ ನೆನಪಿರಂಗಿಲ್ಲ. ಮುಂದಿನ ನಾವ್ ಜನ್ಮಕ್ ಹೋದ್ರು ಕೂಡ ಇವ್ ಯಾವ ನೆನಪಿರಂಗಿಲ್ಲ. ಅದ್ರ ಅನುಭವಿಸಿದ್ ಮಾತ್ರ ಸತ್ಯ ಇರ್ತದಲ್ಲ. ಅದ್ರಂಗ ತಾಯಿ ಗರ್ಭದಾಗ ಮಗು ಕೂಡ ಈ ರೀತಿ ಅನುಭವಿಸಿರ್ತದೆ. ಯಾವಾಗ ಪ್ರಸೂತಿ ವಾಯು ಅನ್ನುವಂಥದ್ದು ಬಡಿತಂದಾಗ ಇದೆಲ್ಲ ಮರ್ತು ಬಿಟ್ಟಿರ್ತದ. ಅಲ್ಲಿ ಇರುವಂತ ಒಂದು ವರ್ತಮಾನ ಕಾಲದ ವಿಚಾರ ಹೇಳಕತ್ತಾರ ಅವ್ರು. ಆ ಮಗುವಿಗೆ ಆಗುವಂಥದ್ದು ನಿಂಗ ಆಯ್ತು ಅಂತ ಹೇಳ್ತಾರ ಅವ್ರು. ಅಲ್ಲಿ ಅನುಭವಿಸಿದೀವಿ, ಆದ್ರೆ ನಾವು ಮರ್ತಿದೀವಿ ಅದನ್ನ. ಅದಕ್ಕ ಇಲ್ಲಿ ಹತ್ರ ಕ್ರಿಮಿಗಳು ಅದಾವ ಹೊಟ್ಟೆಯಲ್ಲಿ, ಅದ್ರ ಕಡಿತ, ಮಲಮೂತ್ರಗಳ ಹೇಸಿಗೆ ಅದ. ಬಹಳಷ್ಟು ಸಂಕಟ ಪಡ್ತದೆ. ಹೇಳೋರಿಲ್ಲ ಕೇಳೋರಿಲ್ಲ, ಯಾರ ಹತ್ರ ಹೇಳ್ಕೊಳ್ಳೋದು, ಯಾರ ಹತ್ರ? ಇದನ್ನ ಕೇಳಿ ಮಹಾತ್ಮರು ಅಂಜಿಬಿಟ್ರು. ಅಬಾಬಾಬಾ, ಎಂಥ ಒಂದು ದುಃಖದ ಒಂದು ಪ್ರದೇಶ ಐತಪ್ಪ ಇದು, ಎಷ್ಟು ದುರ್ಗಂಧವಾದಂಥ ಒಂದು ಸ್ಥಳ ಐತೆ ಇದು. ಮತ್ತೆ ನಾವು ತಿಳ್ಕೊಳ್ಳದೆ ಇದ್ರೆ ಮತ್ತೆ ಇಂಥ ಒಂದು ಜಾಗಕ್ಕ ಮತ್ತೆ ನಾವು ಬರ್ಬೇಕಾಗ್ತದಲ್ಲ ಅನ್ನುವಂತ ಭಾವ. ಅದಕ್ಕ ಇಲ್ಲಿ ಏನಾಗ್ತದೆ, ಸಂಕಟ ಪಡ್ತಾ ಕ್ರಿಮಿಗಳ ಕಡಿತದಿಂದ, ಮಲಮೂತ್ರಗಳ ಹೇಸಿಗೆಯಿಂದ ಬಹಳ ಸಂಕಟ ಪಡುವಂಥದ್ದು. ಬಹಳಷ್ಟು ನರಕದ ಒಂದು ದುಃಖ ಅಲ್ಲಿ ಆಗ್ತಾ ಇರ್ತದ. ಅದಕ್ಕ ಆದ್ರೆ ನರಕಕ್ಕಿಂತ ಒಂದ್ ಸ್ವಲ್ಪ ಕಡಿಮೆ ಅಂತ ಅನಿಸ್ತದೆ. ಈ ರೀತಿ ಅನೇಕ ಜಾತಿಯ ದುಃಖಗಳನ್ನ, ಹಲವಾರು ರೀತಿಯಿಂದ ದುಃಖಗಳನ್ನ ಸ್ಮರಣೆ ಮಾಡಿ, ಇಂಥ ದುಃಖದಿಂದ ನಾನು ಯಾವಾಗ ಬಿಡುಗಡೆ ಆದೇನಪ್ಪ, ಇದು ಯಾವಾಗ ನಾನು ಇದರಿಂದ ಪಾರಾದೇನು, ಇದಕ್ಕೆ ಪಾರಾಗ್ಬೇಕಾದ್ರೆ ಇದಕ್ಕೆ ಉಪಾಯ ಏನ್ ಮಾಡ್ಬೇಕು ಅಂತ ಅಲ್ಲೇ ಕುಂತು ಯೋಚನೆ ಮಾಡ್ತವಂತ ತಾಯಿ ಗರ್ಭದಲ್ಲಿ. ಅವಾಗ ಬಹಳಷ್ಟು ಇಷ್ಟು ಒಂದು ಇದಕ್ಕೆ ಬಂದ್ಬಿಟ್ಟಿದ್ದೀನಿ ನಾನು, ಇಷ್ಟೊಂದು ಕಷ್ಟ ಐತಲ್ಲ, ಮತ್ತೆ ಇದರಿಂದ ಹೆಂಗ ಪಾರಾಗ್ಬೇಕು? ಮತ್ತೆ ಜೈಲ್ನಾಗ ಕುಂತಾರು ಬಹಳಷ್ಟು ಹೆಂಗ ಪಾರಾದೇವಪ್ಪ ಜೈಲಿನಿಂದ ಅಂತ ವಿಚಾರ ಮಾಡ್ತಾರಿಲ್ಲ ಅಲ್ಲಿ ಕೂತ್ಕೊಂಡು. ಇದು ಬರ್ಲಾರ್ದಂಗ ನೋಡ್ಕೋಬೇಕು. ಇದರಿಂದ ಬಿಡುಗಡೆ ಆಗ್ಬೇಕಾದ್ರೆ ಏನು ಉಪಾಯ ಮಾಡಬೇಕು ಅಂತ ಒಳಗೆ ತಂತಾನೇ ಆಲೋಚನೆ ಮಾಡಕ್ ಕತ್ತಿ ಬಿಡ್ತದದು. ಏ ಶಂಭು, ಅವಾಗ ಪರಮಾತ್ಮಗೆ ನೆನೆಸ್ತದಪ್ಪ, ಪರಮಾತ್ಮನೇ ಗರ್ಭವಾಸದಿಂದ ಈ ಗರ್ಭ ಏನದ, ಇದರಿಂದ ಈ ದುಃಖದಿಂದ ನಾನು ಪಾರ್ ಮಾಡಿದ್ರ ಮತ್ತ ಮತ್ತೆ ಗರ್ಭಕ್ಕೆಂದೂ ಬರಂಗಿಲ್ಲ. ನಾನು ಈ ಗರ್ಭಕ್ಕೆ ನಾನು ಯಾವತ್ತೂ ಬರಂಗಿಲ್ಲಪ್ಪ, ಎಂದೂ ಬಾರದಂತೆ ನೋಡು. ನನಗೊಂದು ಸ್ವಲ್ಪ ಹೊರಗೆ ಹೋಗಕ್ಕೆ ಮಾಡು. ನಾನು ಹೋಗಿ ನಿನ್ ಭಕ್ತಿ ಮಾಡ್ತೀನಿ. ಯಾಕಂದ್ರೆ ಇಷ್ಟು ಜನ್ಮದಾಗ ಏನೇನೋ ಇಲ್ಲೆಲ್ಲ ನನ್ನ ಶರೀರ ಅಂತ ನಂಬಿದೆ, ನನ್ನ ಹೆಂಡತಿ ಮಕ್ಕಳಂತ ನಂಬಿದೆ, ರೊಕ್ಕ ರೂಪಾಯಿ ಅಂತ ನಂಬಿದೆ, ಆಸ್ತಿ ಅಂತಸ್ತು ಅಂತ ನಂಬಿದೆ, ಬಂಧು ಬಳಗ ಅಂತ ನಂಬಿದೆ, ಎಲ್ಲನೂ ಮಾಡಿದೆ. ಅವೆಲ್ಲರ ಪರಿಣಾಮನೇ ನಾನು ದುಃಖ ಇಷ್ಟೆಲ್ಲ ಆಗ್ಬಿಟ್ಟದ. ಯಾಕಂದ್ರೆ ಅವೆಲ್ಲ ನಾನು ಅನ್ನೋದು ಅಹಂಕಾರ. ಅದಕ್ಕೆ ಇನ್ಮೇಲೆ ನಾನು ಎಂದು ಈ ಈ ಗರ್ಭಕ್ಕೆ ಬರ್ಲಾರ್ದಂಗ ಮಾಡ್ಕೋತೀನಪ್ಪ. ಇದೊಂದ್ಸಲ ನನ್ನ ಮೇಲೆ ಕರುಣೆ ಮಾಡು. ನಾನು ನಿನ್ನ ಭಕ್ತಿ ಮಾಡ್ತೀನಿ, ಜ್ಞಾನವನ್ನ ಪಡ್ಕೊಳ್ತೀನಿ, ನಿನ್ನ ನಾಮ ಸ್ಮರಣೆ ಮಾಡ್ತೀನಿ, ಮತ್ತೆ ಸಜ್ಜನರ ಸಂಗ ಮಾಡ್ತೀನಿ. ನಾನು ಹೋಗಿ ಸಜ್ಜನರ ಸಹವಾಸ ಮಾಡಿ ನಿನ್ನನ್ನ ನೆನೆಸಿ ಜ್ಞಾನವನ್ನ ಪಡ್ಕೊಂಡು ಕೃತಾರ್ಥನಾಗ್ಬಿಡ್ತೀನಪ್ಪ ನಾನು. ಅದಕ್ಕ ಈ ರೀತಿ ಮನಸಾರೆ ಬೇಡ್ಕೊಳಕತ್ತೇನ ಪರಮಾತ್ಮಗ ಕೂತ್ಕೊಂಡಪ್ಪ ಅಂತ. ಯಾಕಂದ್ರೆ ಕಷ್ಟ ಬಂದಾಗ ನಾವು ಬೇಡ್ಕೋತೀವಿಲ್ಲ, ಅಯ್ಯೋ ಶಿವ ಬೇಗ ಪಾರ್ ಮಾಡಪ್ಪ ಈ ಕಷ್ಟದಿಂದ. ಎಷ್ಟು ಕಷ್ಟ ನೆನ್ಸ್ಕೊಂಡ್ರೆ ಬಹಳ ದುಃಖ ಐತ್ರಿ ಸಂಸಾರ. ತಾಯಿ ಗರ್ಭ ಅನ್ನುವಂಥದ್ದಲ್ಲ, ತಾಯಿ ಗರ್ಭದಿಂದ ಈ ಮಾಯ ಅನ್ನುವಂತ ಇದನ್ನು ಒಂದು ಗರ್ಭ. ಇದು ಬ್ರಹ್ಮಾಂಡ ಅಂದ್ರೆ ಇದು ಬ್ರಹ್ಮನ ಒಂದು ಅಂಡ ಇದ್ದಂಗಿದ್ದು. ಇಲ್ಲಿನೂ ಸುಖ ಇಲ್ಲ, ಇದರಿಂದ ನಾವು ದಾಟಬೇಕಾಗ್ಯದ. ಇಲ್ಲಿ ಬಂದ್ರೆ ನಮ್ಗ ಆನಂದ ಐತಿ ಏನಂದ್ರೆ, ಇಲ್ಲಿ ಕೂಡ ಕ್ಷಣ ಕ್ಷಣಕ್ಕೂ ಕಷ್ಟ ಕಾದ್ಕೊಂಡು ಕುಂತ ಸಂಸಾರ ಅಂದ್ರೆ ಏನ್ ಸುಮ್ನೆ ಅಲ್ಲ. ಹಿಂದಿನ ಹಲವಾರು ಕಹಿ ಘಟನೆಗಳು ನಡೆದಿರ್ತಾವ, ಸಿಹಿ ಘಟನೆಗಳು ನಡೆದಿರ್ತಾವ. ಮುಂದೆ ಬರೋವ್ ಹೆಂಗದಾವ ಗೊತ್ತಿಲ್ಲ, ನೆನ್ಸ್ಕೊಂಡ್ರೆ ಭಯ ಆಗ್ತದ. ಯಾಕಂದ್ರೆ ಮಹಾತ್ಮರು ಅದಕ್ಕೆ ಹೇಳಿದಾರ, ಇದು ಸಮನಾಗಿ ಇರದೇ ಇರುವಂತ ಸಂಸಾರ ಇದು. ಹೇಳ್ತಾರೆ ವಿಷಮ ಸಂಸಾರ ಅಂತ ಹೇಳಿದಾರ. ಒಂದು ಟೈಮಿಗೆ ಇದ್ದಂಗೆ ಇನ್ನೊಂದು ಟೈಮಿಗೆ ಇಲ್ಲ. ಒಂದು ಕ್ಷಣದಾಗ ಏನಾಗ್ತದೆ ಏನಿಲ್ಲ, ಸಡನ್ಲಿ ಚೇಂಜ್ ಆಗಿಬಿಡ್ತದ. ಜೀವನ ಅನ್ನುವಂಥದ್ದು ಸಡನ್ಲಿ ಚೇಂಜ್ ಆಗ್ತದೆ. ಇದು ಹಿಂಗೆ ಇರ್ತಂತ ನಾವ್ ಯಾರು ಅನ್ಕೊಂಡು ಮ್ಯಾಲಿದ್ದವ್ರು ಕೆಳಗಿದ್ದವ್ರ ಮ್ಯಾಲ ಇಲ್ರಿ ಅವ್ರು ಆಟದಾರನ ಏನಿಲ್ಲಪ್ಪ ನೀನು ಅದೇ ಲೈನಿಗೆ ಬರ್ತೀಯ, ಹಂಗೆಲ್ಲ ನಡೆದ್ವೆಲ್ಲ ರೊಟೀನ್ ತಿರುಗ್ತಾ ಇರ್ತದೆ, ಚಕ್ರ ಇದ್ದಂಗೆ ಇದು.
ಅದಕ್ಕ ಅಷ್ಟು ಜನ್ಮದಲ್ಲಿ ಇದನ್ನ ಮಾಡ್ಕೊಂತ ಬಂದು 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 ತಾಯಿ ಗರ್ಭಕ್ಕೆ ಬಂದಪ್ಪ ನಿನ್ನ ಭಕ್ತಿ ಮಾಡ್ತೀನಿ. ನನಗೆ ಮೊದ್ಲು ಇಂಥ ಹುಳ ಉಪ್ಪಟಿ ಕಡ್ತಾ ಕತ್ತಲ ಇರುವಂತ ಪ್ರದೇಶ, ಕಾಲ್ ಚಾಚಂಗಿಲ್ಲ, ಕೈ ಚಾಚಂಗಿಲ್ಲ, ಎಷ್ಟು ಕಷ್ಟ ಐತಪ್ಪ ಇಲ್ಲಿ. ಮಲಮೂತ್ರದಿಂದ ಕೂಡಿದಂತ ಒಂದು ಜಾಗ ಅದು. ಅಂಥದ್ರಲ್ಲಿ ನಾನು ನನ್ನನ್ನು ಹೊರಗೆ ಹಾಕಿಬಿಡು ಜಲ್ದಿ, ನಾನೇನು ಮಾಡಂಗ್ಲೆ, ಇಷ್ಟು ದಿವಸ ನಂಬಿದಂಗ ಸಂಸಾರ ನಂಬಂಗ್ಲ, ಯಾವ್ದು ನಂಬಂಗ್ಲ, ನನ್ನ ಭಕ್ತಿ ಮಾಡ್ತೀನಿ, ಜ್ಞಾನ ಮಾಡ್ಕೊಳ್ತೀನಿ, ನಾಮಸ್ಮರಣೆ ಮಾಡ್ತೀನಿ, ಸಜ್ಜನರ ಸವಾಸ ಮಾಡ್ತೀನಿ ಅಂತ ಪರಮಾತ್ಮಗೆ ಹೇಳಕತ್ತೇನಿತ ಕುಂತು ಒಳ ಕುಂತು. 9ನೇ ತಿಂಗಳಿಗೆ ಏನಾಯ್ತು, ಪ್ರಸೂತಿ ಅಂದ್ರ 9 ತಿಂಗಳದಾಗ ಆ ಸಮಯ ಬರ್ತದ, ಡೆಲಿವರಿ ಸಮಯ ಬಂದಾಗ. ಆಗ ಆ ಕೂಸು ಏನಾಗ್ತದ ಅಂತಂದ್ರ ಆ ಸಮಯದಲ್ಲಿ, ಅಂತ ಸಮಯದಲ್ಲಿ ಕಟ್ಟಿಗೆ ಒರೆಯನ್ನು ಹೊತ್ತು, ಯಾಕಂತಂದ್ರ ಕಟ್ಟಿಗೆ ಒರೆ ಹೊತ್ತು ಬ್ಯಾಸರು ಬಂದು ಆ ನೆರಳಿಗೆ ಸುಮ್ಮನೆ ಹೆಂಗ ಕೂತ್ಕೊಂತಾನ, ಒತ್ಕೊಂಡು ಸಾಕಾಗ್ಬಿಟ್ಟು ಒಂದ್ ನೆರಳಿಗೆ ಸುಮ್ಮನೆ ಹೆಂಗ್ ಕೂತ್ಕೋತಾನ, ಹಂಗ ಕೂಸು ಸುಮ್ಮನೆ ಕೂತ್ಕೊಂಡ್ಬಿಡ್ತಂತ 9 ತಿಂಗಳದಾಗ ಡೆಲಿವರಿ ಸಂದರ್ಭದಾಗ. ಯಾಕಂತಂದ್ರ ಅದು ತಾಯಿಯ ಒಂದು ಹೊಟ್ಟೆ ಇರ್ತದಲ್ಲ, ನಾಭಿಸ್ಥಾನ, ತಾಯಿ ಒಕ್ಕಳು ಇರ್ತದಲ್ಲ, ಆ ನಾಡಿಯ ದ್ವಾರ, ನಾಭಿಯಲ್ಲಿರುವಂತ ಒಂದು ನಾಡಿ ಅದಲ್ಲ, ಆ ದ್ವಾರ ಅನ್ನದ ರಸವನ್ನ ಅದು ಗ್ರಹಣ ಮಾಡ್ತಿರ್ತಂತ ಮಗು, ಮಾಡಿ ಆ ಗರ್ಭ ಜೀವಿಸಿರ್ತದಂತ. ಈ ರೀತಿ ಇರ್ಬೇಕಾದಾಗ ಈ ಕೋಟಿ ಸಿಡ್ಲು ಹೊಡೆದಂಗ ಪ್ರಸೂತಿ ವಾಯು ಹೊಡೆದ್ ಬಿಡ್ತಂತ ನೋಡ್ರಿ ತಲಿಗೆ. ಯಾವಾಗ ಅದು ಜೋರಾಗಿ ಸಿಡ್ಲು ಹೊಡೆದಂಗ ಪ್ರಸೂತಿ ವಾಯು ಜೋರಾಗಿ ಹೊಡಿತು, ಆಗ ತಲೆ ಮೇಲ್ಗಡೆ ಇದ್ದದ್ದು ಕೂಸು ಕೆಳಮುಖ ಆಗ್ತದೆ, ಅಧೋಮುಖ ಆಗ್ತದೆ. ಯಾಕಂತಂದ್ರೆ ಈ ರೀತಿ ಬಹಳ ಕಷ್ಟದಿಂದ ಅದೇನಾಗ್ತದ, ಹೊರಗೆ ಬರ್ತದೆ. ಬಂದು ಆಗ ಕೂಸಿನ ಸರ್ವ ಅವಯವಗಳು ಅಲ್ಲಿ ಬಹಳಷ್ಟು ಹೊಲಸಿನಿಂದ, ರಕ್ತದಿಂದ ಆಗಿರ್ತದ. ಕೇವಲ ಮಾಂಸದ, ಯಾಕಂದ್ರ ಎಲ್ಲದರಿಂದ ರಕ್ಷಣೆ ಆಗಿರ್ತದೆ. ಯಾಕಂದ್ರೆ ಪಿಂಡ ಇರೋದ್ರಿಂದ, ನಾಯಿ ಬೆಕ್ಕುಗಳಿಂದ ರಕ್ಷಿಸಲ್ಪಡ್ತದ ಆ ಟೈಮ್ನಲ್ಲಿ. ಈ ರೀತಿ ಬಹಳಷ್ಟು ಕಷ್ಟದಿಂದ ಸುಮ್ಮನೆ ನಮಗ ಏನಾಗ್ತದೆ, ಯಾಕಂದ್ರೆ ಹುಟ್ಟು ಅನ್ನೋದು ಅಂತ ಒಂದು ಕಷ್ಟ ಅಂತ ಯಾಕೆ ಹೇಳ್ಯಾರಂದ್ರ, ಒಂದಲ್ಲ ಎರಡಲ್ಲ ನೆನ್ಸ್ಕೊಂಡ್ರ ಭಯ ಆಗ್ತದ್ರಿ ಅಂತ ಹೇಳ್ತಾರ ಅವ್ರು. ಒಂದಲ್ಲ ಎರಡಲ್ಲ, ಒಂದ್ ಕಷ್ಟ ಅಲ್ಲ, 2 ಕಷ್ಟ ಅಲ್ಲ, ಹುಟ್ಟಬೇಕಾದ್ರೆ ಬಹಳ ಕಷ್ಟ ಅದ. ಮತ್ತೆ ಜನನ ಮರಣ 2 ಕಷ್ಟ ಐತೆ. ಅಯ್ಯೋ ಹೋರಾಟನ ಚಂದ ಅದನ್ನ, ಇಲ್ಲೇನ ದೊಡ್ಡ ಭಾರನೇ ಇದು. ಇದನ್ನೇನು ಸರಿ ಅಂತಲ್ಲ. ಏನು ಸರಿ ಇಲ್ಲ ಅಂದ್ರೆ ಈ ಶರೀರ ಒತ್ಕೊಂಡ್ ತಿರುಗಾಡ್ಬೇಕಿಲ್ಲ. ಒಂದು ಜಾಸ್ತಿ ಉಂಡ್ರು ಕಷ್ಟ, ಒಂದು ಕಡಿಮೆ ಉಂಡ್ರು ಕಷ್ಟ, ಯಾವ್ದೋ ರೋಗ ಬಂದ್ರು ಕಷ್ಟ. ಒಂದಲ್ಲ ಎರಡಲ್ಲ ಇವು ರೋಗಗಳ ಒಂದು ತೋಟ. ಏನ್ ಚಂದ ಐತಪ್ಪ ಶರೀರ ಇದು. ಇಲ್ಲಿ ಬಹಳ ಪನಿಷ್ಮೆಂಟ್ ಇದು. ಯಾಕೆ ಪನಿಷ್ಮೆಂಟ್ ಅಂದ್ರ, ಪರಮಾತ್ಮ ಹೇಳಿದಂಗ ನಾವು ಕೇಳಿಲ್ಲ. ಇಷ್ಟು ಜನ್ಮಗಳು ಬಂದ್ರು ಕೂಡ ಪರಮಾತ್ಮ ಹೇಳ್ದಂಗೆ ಕೇಳಿಲ್ಲ. ಪರಮಾತ್ಮನ ಸ್ವರೂಪ ಗುರುವಾಗಿ ಬಂದು ಹೇಳಕತ್ತೇನಂದ್ರ ನಾವು ತುಚ್ಛ ಮಾಡಿವಿ, ಕನಿಷ್ಠ ಮಾಡಿವಲ್ಲ. ಅದಕ್ಕೆ ಈ ಶರೀರಗಳನ್ನು ಒತ್ಕೊಂಡ್ ತಿರುಗಾಡ ಪಾಳಿ ಬಂದದ್ ನೋಡ್ರಿ. ಎಂತ ಪಾಳಿ ಅಂತಂದ್ರೆ ಇದು ತಿಳ್ಕೊಂಡು ನೋಡಿದ್ರ ಎಂತ ಬಹಳ ದೊಡ್ಡ ಕಷ್ಟ ಇದು. ಇದು ಯಾವ್ದು ಸಮಾಧಾನ, ಇದಕ್ಕ ಸಮಾಧಾನ ಅದನ್ನ ಶರೀರಕ್ಕ ತೃಪ್ತಿ ಪಡ್ತದನ್ನು ಈ ಶರೀರದಾಗ ಇದ್ಕೊಂಡಂತ ಮನಸ್ಸು ಏನು ಇಲ್ಲ. ಬಹಳ ಕಷ್ಟದ್ದಿದು. ಇಷ್ಟು ಒತ್ಕೊಂಡ್ ತಿರುಗಾಡೋದು, ಇದಕ್ಕೆ ತಿನ್ನಿಸೋದು, ಉಣಿಸೋದು, ಇದೆಲ್ಲ ಕಷ್ಟ ಆಗ್ತದೆ. ಅದಕ್ಕ ಈ ಮಾಂಸದ ಪಿಂಡ ಇರೋದ್ರಿಂದ ನೋಡ್ರಿ, ಈ ರೀತಿ ಈ ಶರೀರ ಅನ್ನುವಂಥದ್ದು ಅಲ್ಲಿ ಆಗುವಂಥದ್ದಪ್ಪ. ಹಿಂಗಾಗ್ತದ ಶರೀರ. ಅದಕ್ಕೆ ಹುಟ್ಟಬೇಕಾದ್ರೆ ನಾ ಚಂದ ಹುಟ್ಟೀನಿ. ತಾತಾರ ಹೇಳ್ತಿದ್ರು, ಅಲ್ಲ ಕೂಸು ಹೊಟ್ಟೆಗಿದ್ದದ್ದು ಅದ್ರ ಕಷ್ಟ ಅದಕ್ಕೆ ಆಗಿರ್ತದ. ಇದು ಗರ್ಭ ನಿಂತಿತ್ತು ಅಂತ ಹೇಳ್ತಿದ್ ಎಲ್ಲರಿಗೂ ಪೀಡ ಅನ್ಸಕತ್ತಿರ್ತದ. ಅದು ಕಷ್ಟಪಟ್ಟು ಹೊರಗೆ ಬಂದಿರ್ತದ.
ಇವೆಲ್ಲ ಗಂಡು ಹುಡ್ತಿ ಹೆಣ್ಣು ಹುಡ್ತಂತ ಎಲ್ಲ ಪೀಡ ಕೊಡ್ತಾವ, ಏನ್ ಮಾಡ್ಬೇಕು ಜಗತ್ ಹಿಂಗಾದ ಅಜ್ಞಾನಿಗಳು ಅಂತಿದ್ರು ಅವ್ರು. ಹಂಗಾಗಿ ಕಷ್ಟ, ಹುಟ್ಟು ಅನ್ನುವಂಥದ್ದು ಬಹಳ ಕಷ್ಟ. ಜೈಲಿನಿಂದ ಹೊರಗೆ ಬಂದಂಗಿದು. ಬಂದ್ರು ಕೂಡ ಇದು ಒಂದು ಜೈಲು. ಇದನ್ನ ಯಾವಾಗ ನಮ್ಮನ್ನ ನಾವು ತಿಳ್ಕೊಳ್ಳಿಲ್ಲ ಅಂದ್ರೆ ಇದನ್ನು ದೊಡ್ಡ ಜೈಲ್ ಇದು. ಮತ್ ಜೈಲ್ನಾಗ ಹಾಕಿದವ್ರಿಗೆ ಮತ್ತೆ ಅಲ್ಲಿ ಕೆಲಸ ಮಾಡಾಕ ಅದಕ್ಕ ಬಿಡ್ತಾರಿಲ್ಲ, ಅಲ್ಲಿ ಎಲ್ಲ ಮಾಡ್ಕೊಂಡ್ ತಿನ್ನೋದಕ್ಕ ಬಿಡೋದಕ್ಕ, ಹೊರಗಡೆ ತಿರುಗಾಡಕ ಅಲ್ಲಿ ಇಲ್ಲಿ ಕೆಲಸ ಮಾಡಕ್ ಕಲಿಸ್ತಾರೆ. ಅದ್ರಾಗ ತಾಯಿ ಗರ್ಭದಿಂದ ಹೊರಗ್ ಬಂದ್ರು ಕೂಡ ನಾವು ಇವೆಲ್ಲ ಕೆಲಸ ಮಾಡ್ಕೊಂಡು ಇದು ಒಂದು ಬಂಧನ, ಇದನ್ನು ಬಂಧನ. ಅದಕ್ಕೆ ಈ ರೀತಿಯಾಗಿ ಈ ಶರೀರ ಕೂಡ ಕಷ್ಟದಿಂದ ಬಂದದಪ್ಪ. ಅದೇನು ಒಳ್ಳೇದಂತಲ್ಲ, ಒಳ್ಳೇದೂ ಅಲ್ಲ ಅದು. ಈ ತಾಯಿ ತಂದೆ ಒಂದು ಅಂಶದಿಂದ, ರೇತು ರಕ್ತದಿಂದ ಆದಂತ ಶರೀರ ಸಪ್ತ ಧಾತುಗಳು ಅದರಿಂದ ಈ ಶರೀರ ಬಂದದಪ್ಪ ಅಂತ ಹೇಳ್ತಾರ ಅವ್ರು. ಇವಾಗ 7ನೇ ನುಡಿಯಲ್ಲಿ ಹೇಳ್ತಾರ, ಈ ಪಂಚಭೂತಗಳು ಅಂಶಗಳು ಅದಾವಲ್ಲ, ಇವು ಎಲ್ಲ ನಮ್ಮ ಶರೀರದಾಗ ಅದಾವ. ಅದಕ್ಕೆ ಹೇಳ್ತಾರ, ನವಕಂಡ ಬ್ರಹ್ಮಾಂಡವನು ಪಿಂಡಾಂಡದೊಳು ಅಡಗಿಹೆನು, ಅಖಂಡ ಮೂರುತಿ ನೀನು ನಿನ್ನ ಸೇವೆಯೊಳಿರುವೆನು ನಾನು. ಅದಲ್ಲ ಏನ್ ಹೇಳ್ತಾರ, ಪಿಂಡಾಂಡದೊಳಗಿರುವಂಥದ್ದು ಬ್ರಹ್ಮಾಂಡದಲ್ಲಿರುವಂಥದ್ದು ಪಿಂಡಾಂಡದಲ್ಲಿ ಇರುವಂಥದ್ದು. 25 ತತ್ವಗಳು ಏನದ, ಗುಣಗಳು ಅದಾವ, ಇವು ನಮ್ಮ ಶರೀರದಾಗ ಅದಾವ. ಹೆಂಗದಾವ ಅಂದ್ರೆ ಹೇಳ್ತಾರ 6ನೇ ನುಡಿ ನೋಡ್ರಿ. ಭೂತಾಂಶಕ ಗುಣ ಪಂಚೀಕರಿಸಿ ಆ ತನಿವಿನೋಳಿರುತಿಹ ವಾವರಸಿ, ನರವೆಲು ಮಾಂಸಂ ರೋಮ ತ್ವಕ್ಕು ಧರೆಯ ಕಠಿಣ ಗುಣವಿಂತೈದಕ್ಕೂ, ಜಲ ಕಫ ಮೂತ್ರಂ ರಕ್ತಂ ಪಿತ್ತ ಜಲದಗುಳಿಂತೈದರ ಮೊತ್ತ, ಕ್ಷುದೆ ಕೃಷೆ ನಿದ್ರಾ ಆಲಸ್ಯ ಸಂಘ ವಿಧಿಸಿದ ಶಿಖಿ ಗುಣವಿಂತೈದಂಗ, ಪರಿವ ನಿಲವ ನಡಗುವ ಲಂಘಿಸುವ ಚರಿಸುವ ಗುಣವೈದ ಅನಿಲ ನೋಳೆಸೆವ, ಹರಿವರ್ಗದ ಕಡೆಯಣ ದುಳಿದೈದು ಹರಿನಭ ಗುಣವಿಂತ 25 ಅಂತ ಇಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರ ನೋಡ್ರಿ. ಏನ್ ಹೇಳ್ತಾರ ಅಂತಂದ್ರ, ಭೂತ ಅಂದ್ರೆ ಏನಿಲ್ಲಿ ಪಂಚಭೂತಗಳ ಅಂಶಕಂದ್ರ ಪಂಚಭೂತಗಳ ಒಂದು ಭಾಗಗಳು ಸಂಬಂಧವಾದಂಥದ್ದು. ಆದ್ರೆ ಗುಣ ಪಂಚೀಕರಿಸಿ ಅಂದ್ರ ಈ ಕಠಿಣತ್ವಾದಿ ಗುಣಗಳನ್ನ ಪಂಚೀಕರಿಸಿ ಅಂದ್ರ 5 ವಿಭಾಗ ಮಾಡುವಂಥದ್ದು ಒಂದೊಂದ್ರಾಗ. ಪಂಚೀಕರಣದಾಗ ಆಕಾಶ ವಾಯು ಅಗ್ನಿ ಜಲ ಪೃಥ್ವಿ ಏನ್ ಅದಾವಲ್ಲ, ಅದ್ರಾಗ 5 ಮಾಡುವಂಥದ್ದು. ಏನ್ ಮಾಡ್ತಾರ ನೋಡೋಣ. ಕಾಮ ಇವೆಲ್ಲ ಬರ್ತಾವ, ಕೆಲವು ವಿಷಯಗಳು ಹೇಳ್ತಾರ. ಈ ಸ್ಥೂಲ ಶರೀರ ಹೆಂಗದಂತಂದ್ರ ಪಂಚಭೂತಗಳ ಕಾರ್ಯ ಆಗಿರುವಂಥದ್ದು. ಈ ಪಂಚಭೂತಗಳು ಕಾರಣ, ಆಕಾಶ ವಾಯು ಅಗ್ನಿ ಜಲ ಪೃಥ್ವಿ ಇವು ಕಾರಣಗಳು. ಅದ್ರ ಕಾರ್ಯಗಳು ಪಂಚಭೂತ ಶರೀರದಲ್ಲಿರುವಂತ ಸ್ಥೂಲ ಶರೀರದ ಏನ್ ಕಾರ್ಯಗಳು ಅದಾವ ಇವೆಲ್ಲ ಹೇಳ್ತಾರ. ಶರೀರದಲ್ಲಿರುವ ಕಠಿಣ ಭಾಗ ಎಲ್ಲ ಪೃಥ್ವಿ. ಇದು ನಮ್ಮ ಶರೀರದಾಗ ಏನೇನ್ ಕಠಿಣ ಅದ, ಕಠಿಣ ಭಾಗ ಇರುವಂತದ್ದೆಲ್ಲ ಭೂಮಿದು ಅಂತ ಹೇಳ್ತಾರ. ಈಗ ಏನು ಗೊತ್ತಾಗಿಲ್ಲ ರೀ ಪಂಚೀಕರಣದಾಗ, ಈ ಶರೀರದಾಗ ಈಗ ಇವು ಏನ ಎಲುಬುಗಳು ನರಗಳು ಹೆಂಗದಾವ್ರಿ, ಬ್ರಹ್ಮಾಂಡ ಹೆಂಗೈತ್ರಿ, ಪಿಂಡಾಂಡದಾಗ ಏನದಾವ್ರಿ, ಪಂಚಭೂತಗಳು ನಮ್ಮ ಶರೀರದ ಹೆಂಗ ಅದಾವ್ರಿ ಅಂತ ಮಧ್ಯ ಕೇಳ್ತಿರ್ತಾರಲ್ಲ, ಆ ಉತ್ತರ ಸಿಗ್ತಾವ ನೋಡ್ರಿ. ಯಾಕಂತಂದ್ರ ಭೂಮಿ ಅಂಶಗಳು ನಮ್ಮ ಶರೀರದಾಗ ಹೆಂಗದಾವ ಅಂದ್ರೆ ಕಠಿಣ ಭಾಗ ಎಲ್ಲ ಪೃಥ್ವಿ ಇದ ನಮ್ಮ ಶರೀರದ ಒಳಗ. ಮತ್ತ ದ್ರವದ ಭಾಗ ಎಲ್ಲ ನೀರಿಂದ ನೋಡ್ರಿ, ದ್ರವದವೆಲ್ಲ ಜಲದಂಶ ನೀರಿನ ಅಂಶದ್ದು ನಮ್ಮ ಶರೀರದಾಗ. ಈ ಗಟ್ಟಿ ಭಾಗ ಏನದಾವ ನಮ್ಮ ಶರೀರದಾಗ ಅವು ಭೂಮಿ ಭಾಗಗಳು. ಮತ್ತ ನೀರಿನ ಅಂಶ ಏನದ ಅದು ಜಲದ ನೀರಿನ ಅಂಶ, ಅದು ನೀರಿಂದು. ಅರ್ಥ ಇಲ್ಲ, ದ್ರವ ಅಂದ್ರ ಬಹಳ ನೀರ್ನಂಗ ಇರ್ತದಲ್ಲ, ಅದು ಜಲದಂಶ. ಉಷ್ಣ ಇರುವಂತದ್ದು ಬಿಸಿ ಇರ್ತದ ನೋಡ್ರಿ ಮೈ, ಅದು ಉಷ್ಣ ಇರುವಂತದ್ದೆಲ್ಲ ಅಗ್ನಿ, ಅದು ಅಂಶ. ಅದು ತಿರುಗಾಡುವಂಥದ್ದು ಕೂಡೋದು ನಿಂದ್ರಂತ ಎದ್ರ ಅಂಶ ಇದು ವಾಯುವಿನ ಅಂಶ. ಮತ್ತ ಅವಕಾಶ ಧರ್ಮ ಯಾವುದು, ಇದಕ್ಕೆಲ್ಲ ಅವಕಾಶ ಕೊಟ್ಟಿರುವಂಥದ್ದು ಒಳಗಡೆಗೆ, ಅದು ಆಕಾಶದ ಧರ್ಮ. ಅದರಿಂದ ಈ ಶರೀರದ ಭೂತ ಕಾರ್ಯ
ಇದು ಹೆಂಗದಂದ್ರ ಶರೀರದೇನು ವ್ಯವಹಾರ ಇವೆಲ್ಲ ಅದಾವಲ್ಲ, ಪಂಚಭೂತಗಳ ಕಾರ್ಯ ಅದು. ಅದಕ್ಕೆ ಈ ಶರೀರ ನೀನಲ್ಲ. ಈ ಸ್ಥೂಲ ಶರೀರಕ್ಕೆ ನೀನ್ ಹೆಂಗಿದೆ ಅಂದ್ರ ನೀನ್ ಸಪ್ರೇಟೇ ಇದೆ. ಇವೆಲ್ಲ ಪಂಚಭೂತಗಳಿಂದ ಇಷ್ಟೆಲ್ಲ ಸೃಷ್ಟಿಯಾಗ್ಯದ. ಆದ್ರೂ ನೀನ್ ಮಾತ್ರ ಇದಕ್ ಸಾಕ್ಷಿ ರೂಪವಾಗಿದೆ. ಇದ್ರಾಗ ಯಾವ್ದ್ರಾಗ ನೀನಿಲ್ಲ. ದೃಷ್ಟಾರೂಪನಾಗಿರುವಂಥ ನೀನಿದೆ. ಅದಕ್ಕ ಇಲ್ಲಿ ಕೂಡ ಇದು ಭೌತಿಕ ಶರೀರ ಅಂದ್ರೆ ಕಾಣುವಂತ ಶರೀರ ಆಯ್ತಿದು, ಭೌತಿಕ ಶರೀರ. ಈಗ ಹೇಳ್ತಾರೆ ಅಸ್ಥಿ ರೋಮಾದಿಗಳು ಅಂದ್ರ ಈ ಶರೀರದಾಗ ನನಗೆ ಇನ್ನೂ ಚೆನ್ನಾಗಿ ತಿಳಿಸ್ರಿ ಅಂತ ಶಿಷ್ಯ ಕೇಳಿದ್ರು ಕೂಡ ಗುರುಗಳು ಹೇಳ್ತಾರಪ್ಪ, ಹೇಳ್ತೀನಿ ಕೇಳು. ಅಸ್ಥಿ ಏನು ಇದು ಹೇಳ್ತಾರ ನೋಡ್ರಿ, ನರ, ಎಲುಬು, ಮಾಂಸ, ಕೂದಲು, ಚರ್ಮ, ಇವು ಗಟ್ಟಿ ಭಾಗಗಳು. ಏನೇನು ನರ ಗಟ್ಟಿ ಇರುವಂಥದ್ದು, ಎಲುಬು ಗಟ್ಟಿ ಇರುವಂಥದ್ದು, ಆಮೇಲೆ ಮಾಂಸ ಗಟ್ಟಿಯಾಗಿರುವಂಥದ್ದು, ಕೂದಲು, ಚರ್ಮ ಇದು ಗಟ್ಟಿಯಾಗಿರುವಂಥದ್ದು ನಮ್ಮ ಶರೀರದೊಳಗ. ಅದಕ್ಕೆ ಇದು ಏನಾಗ್ತದ, ಇವು ಕಠಿಣ ಆಗಿರೋದ್ರಿಂದ ಇದು ಏನಾಗ್ಯದ ಭೂಮಿಯ ಕಾರ್ಯ. ಇದು ಭೂಮಿಯ ಅಂಶಗಳು, ಭೂಮಿಯ ಕಾರ್ಯ ಇದು. ಅದಕ್ಕೆ ಇಲ್ಲಿ ಕೂಡ ಈ ಈ ಶರೀರ ಹೋದ್ಮೇಲೆ ಇದು ಭೂಮಿಯಲ್ಲಿ ಇಟ್ಟಾಗ ಶರೀರ ಮಣ್ಣಿನ ಕಾಯ ಮಣ್ಣಿಗೆ ಹೋಗ್ತಂತಾರಲ್ಲ, ಹಂಗ ಹುಡುಗಿದ್ರು ಕೂಡ ಅಸ್ಥಿ ರೋಮಗಳು ಇವೆಲ್ಲ ಸ್ವಲ್ಪ ದಿವಸ ಇದ್ದು ಭೂಮಿಯಲ್ಲಿ ಲಯ ಆಗಿಬಿಡ್ತಾವ. ಇವು ಎಲುಬು, ನರ ಇವೇನ್ ಅದಾವ, ಎಲುಬು, ನರ, ಮಾಂಸ, ಕೂದಲು, ಚರ್ಮ ಇವು ಪೃಥ್ವಿ ಅಂಶಗಳು ಪೃಥ್ವಿಗೆ ಸೇರಿ ಬಿಡ್ತಾವ. ಇವು ಪೃಥ್ವಿ ಅಂಶಗಳು ತಾವು ಬಂದಿರ್ತಾವ, ಏನ್ ಹಾಗಿರ್ತದಲ್ಲ, ಈ ಕೊನೆಗೆ ಈ ಪೃಥ್ವಿ ಅಂಶ ಪೃಥ್ವಿಗೆ ಸೇರಿ ಬಿಡ್ತಾವ. ಇವು ಮತ್ತ ಕೆಲವು ಯಾಕಂತಾರೆ ಇಲ್ಲಿ ಇವು ಭೂಮಿಯ ಭಾಗಗಳು ಅಂತ ಹೇಳ್ಬೇಕು. ಈ ಮೂತ್ರ, ಪಿತ್ತ, ಕಫ ಇದೇನದ ಅಂದ್ರೆ ಜಲದಂಶಗಳು ಏನದಾವ. ಪೃಥ್ವಿ ಅಂಶದ ಹೇಳಿದ್ರಲ್ಲ, ಈ ಜಲದಂಶಗಳು ಏನದಾವ ಅಂದ್ರ ನೀರು, ಕಫ, ಮತ್ತೆ ಮೂತ್ರ, ರಕ್ತ, ಪಿತ್ತ ಇವು ಜಲದಂಶಗಳು ನಮ್ಮ ಶರೀರದಾಗಿರುವಂತದ್ದು. ಅರ್ಥ ಆಯ್ತಲ್ಲ? ಜಲದಂಶಗಳು ಯಾವುದು? ನೀರು, ಕಫ, ಮತ್ತೆ ಮೂತ್ರ, ರಕ್ತ, ಪಿತ್ತ. ಇವು ಎದ್ರು ಅಂತಂದ್ರ ಇವು ದ್ರವ, ಇವು ನೀರ್ ಇರ್ತಾವ ನಮ್ಮ ಶರೀರದಾಗ. ಇದು ಜಲದ ಕಾರ್ಯಗಳು. ಏನು ಆಕಾಶದ ಜಲ ಐತಲ್ಲ, ಆಕಾಶ, ವಾಯು, ಅಗ್ನಿ, ಜಲ ಐತಲ್ಲ, ಜಲದ ಕಾರ್ಯಗಳು ನಮ್ಮ ಶರೀರದಲ್ಲಿ ಈ ರೀತಿ ಮಾರ್ಪಾಟಾಗ್ತಾವ. ಅದ್ರ ಕೆಲಸ ಇದೆ. ಮತ್ತೆ ಕ್ಷುಧಾ ತೃಷ್ಟಾದಿಗಳು ಅಂದ್ರ ಹಸಿವಾಗುವಂಥದ್ದು, ನೀರಡಿಕೆ ಆಗುವಂಥದ್ದು, ಇದು ಅಗ್ನಿಯ ಕಾರ್ಯಗಳು. ನಮ್ಮ ಶರೀರದಾಗ ಅಗ್ನಿಯ ಕಾರ್ಯಗಳು ಇವು. ಅಗ್ನಿಯಿಂದ ಹಸಿವಾಗುವಂಥದ್ದು, ಕ್ಷುಧೆ, ನೀರಡಿಕೆ ಆಗುವಂಥದ್ದು, ಆಯ್ತಾ? ಮತ್ತೆ ನಿದ್ರೆ ಬರುವಂಥದ್ದು, ಮತ್ತ ಅಲಸ್ಯ ಆಗುವಂಥದ್ದು, ಮತ್ತೆ ಸಂಘವನ್ನ ಬಯಸುವಂಥದ್ದು. ಇದು ಯಾರ ಒಂದು ಕಾರ್ಯ ಅಂದ್ರ ಅಗ್ನಿಯ ಕಾರ್ಯ ಇದು. ಇಲ್ಲಿ ಏನಂದ್ರ ಈ ಜಠರಾಗ್ನಿ ಪ್ರಬಲತೆ, ಊಟ ಮಾಡಿದ್ಮೇಲೆ ಅನ್ನ ಕರಗುವಂಥದ್ದು ಕೆಲಸ, ಈ ಅಗ್ನಿ ಕೆಲಸ ಬಹಳ ಪ್ರಾಮುಖ್ಯತೆ ವಹಿಸ್ತದ ನಮ್ಮ ಶರೀರದೊಳಗ ಅಗ್ನಿ. ಅದ್ರ ಸಲುವಾಗಿ ಅಲ್ಲಿ ಎಲ್ಲ ನುಗ್ಗೊಡ್ದು ಪಚನ ಆಗುವಂಥದ್ದು, ಅಗ್ನಿ ಇದ್ದದಕ್ಕೆ ಇದೆಲ್ಲ ನಡೀತದ. ಮತ್ತೆ ನಿದ್ರೆ ಬರುವಂಥದ್ದು ಕೂಡ ಈ ಅಗ್ನಿಯಿಂದನೇ, ಆಲಸ್ಯ ಬರುವಂಥದ್ದು ಕೂಡ ಇದೇ ಅಗ್ನಿ ಅಂಶದಿಂದಾನೇ. ಈ ರೀತಿಯಾಗಿ ತೋರ್ತಾವ. ಇವು ಏನಂದ್ರ ಅಗ್ನಿಯ ಅಂಶಗಳು ಅಂತ ಕೂಡ ಹೇಳ್ತಾರೆ. ಮತ್ತೆ ವಾಯುವಿನ ಅಂಶ ಏನಪ್ಪಾ ಅಂತಂದ್ರೆ ಪರಿಯುವುದು, ನಿಲ್ಲುವುದು, ನಡುಗುವುದು, ಹಾರುವುದು, ನಡೆಯುವುದು. ಇವು ವಾಯುವಿನ ಅಂಶಗಳು. ನಮ್ಮ ಶರೀರದ ಕೆಲಸ ಮಾಡಕತ್ತ ಇವು ಕಾರ್ಯಗಳು, ವಾಯುವಿನ ಕಾರ್ಯಗಳು. ಯಾಕಂತಂದ್ರೆ ಈ ಗುಣಗಳು ಚಲನತ್ವ ಇರೋದ್ರಿಂದ ಒಂದ್ ಕಡೆ ಗಾಳಿ ನಿಲ್ಲುತ್ತದೇನಂದ್ರೆ ನಿಲ್ಲಂಗಿಲ್ಲ, ಅದು ಯಾವಾಗ್ಲೂ ಹರಿತಾ ಇರ್ತದೆ, ಹಿಂಗ್ ಓಡಾಡ್ತಿರ್ತದೆ. ಅದಕ್ಕೆ ಈ ರೀತಿ ಇದ್ರ ಕಾರ್ಯಗಳು, ವಾಯುವಿನ ಕಾರ್ಯಗಳು. ಈ ಕಾಮ, ಕ್ರೋಧಾದಿಗಳು. ಆಕಾಶದ ಒಂದು ಅಂಶಗಳು ಯಾವಪ್ಪ ನಮ್ಮ ಶರೀರದಾಗ ಅಂದ್ರ
ಕಾಮ, ಕ್ರೋಧ, ಮೋಹ, ಲೋಭ ಮತ್ತೆ ಮದ. ಕಾಮ, ಕ್ರೋಧ, ಲೋಭ, ಮೋಹ, ಮದ ಇವು ಆಕಾಶದ ಕಾರ್ಯಗಳು ನಮ್ಮ ಶರೀರದಾಗ. ಅದಕ್ಕ ಇವು ಹೃದಯಾಕಾಶದಲ್ಲಿ ಹುಟ್ಟೋದ್ರಿಂದ ಇವು ಹೃದಯಾಕಾಶದಲ್ಲಿ ಹುಟ್ಟುತ್ತಾವ. ಇವು ಹೃದಯದಲ್ಲಿ ಆ ಆಕಾಶದಲ್ಲಿ ಹುಟ್ಟುವಂತ ಇವಕ್ ಆಕಾರ ಇಲ್ಲ. ಆಕಾಶದ ಇವ್ ಕಾರ್ಯಗಳು ಅಂತ ಹೇಳಿಸ್ಕೊಳ್ತಾವ. ಹಿಂಗ ಇವೆಲ್ಲ 25 ತತ್ವಗಳು ಏನು ನಡೀತಾವಲ್ಲ, ಇವೆಲ್ಲ ನೀನೇನು, ಇವೆಲ್ಲ ನಿನ್ನಿಂದ ತಿಳಿಸಿಕೊಳ್ತಾವ. ಆದ್ರ ಇವನ್ ಅರಿಯುವಂಥವ್ ನೀನ್ ಬ್ಯಾರೇನೇ ಇರಿ. ಯಾವ ವಿಕಾರಕ್ಕೂ ಒಳಗಾಗಿಲ್ಲ ನೀನ್. ಯಾವನು ನಿನ್ನಲ್ಲಿ ಬರ್ತಾವೇನಂದ್ರೆ ಯಾವಿಲ್ಲ ನೋಡ್ರಿ. ಅದಕ್ಕೆ ಈಗ ಹೆಂಗಿದೆ 25 ತತ್ವಗಳು, ನೀನೂ ಅಲ್ಲ ಅವನ್ ನೀನೂ ಅಲ್ಲ. ಈ ರೀತಿ ಇದ್ರ ಕಾರ್ಯಗಳು ಇಲ್ಲಿ ನಡೆದಾವ್ ಶರೀರದೊಳಗ. ಆದ್ರೆ ಮಷೀನ್ ಎಲ್ಲ ಮಾಡಿರ್ತಾರ, ಹೌದಲ್ಲ? ಮಷಿನ್ ಅವೆಲ್ಲ. ಅದ್ರ ಒಂದು ನಾವ್ ಏನ್ ಹಾಕ್ಬೇಕು, ಕರೆಂಟ್ ಒಂದು ಹಾಕ್ಬೇಕು ನೋಡ್ರಿ ಅಷ್ಟೇ. ಆದ್ರೆ ಕರೆಂಟ್ ಅದ್ರಾಗ ಬರ್ತದೇನಂದ್ರೆ ಯಾವ್ದ್ರಾಗ ಬರ್ತಿಲ್ಲ, ಸಪ್ರೇಟೇ ಇರ್ತದೆ, ಹೌದಿಲ್ಲ? ಮಷಿನ್ಗಳು ಅವೆಲ್ಲ ಸಾಮಾನುಗಳು ಇರ್ತಾವಲ್ಲಿ. ಆದ್ರ ಅದು ಹೆಂಗದ ಅಂದಾಗ ಇವೆಲ್ಲಕ್ಕೂ ಸಾಕ್ಷಿ ರೂಪವಾಗಿರುವಂಥದ್ದು ನೀನೇ. ಎಲ್ಲವಕ್ಕೂ ಸಾಕ್ಷಿಯಾಗಿರುವಂಥ ನೀನ್ ಬೇರೆನೇ ಇರಿ. ಅದಕ್ಕ ಇವು ಯಾವ ನೀನ್ ಆಗಂಗಿಲ್ಲ. ಇವೆಲ್ಲ ನಿನ್ನಿಂದ ಅರಿಸಿಕೊಳ್ತಾವ. ಹಂಗಾಗಿ ಇವು ಯಾವ ನಿನ್ನ ಸ್ವರೂಪ ಅಲ್ಪ ಅಂತ ಬಹಳ ಸೊಗಸಾಗಿ ತಿಳಿಸ್ತಾ ಇದ್ದಾರ ಅವರು. ನಮ್ಮ ಶರೀರದೊಳಗ ಯಾವ ರೀತಿ ಪಂಚಭೂತಗಳ ಕಾರ್ಯಗಳು ಹೆಂಗ ನಡೀತಾವಂತ ಇಷ್ಟೊತ್ತನ ಹೇಳಿದಾರ ಅವ್ರಿಗೆ. ಯಾವ ರೀತಿ ನಮ್ಮ ವ್ಯವಹಾರ ಹೆಂಗ ನಡೀತಾವ ಅನ್ನುವಂಥದ್ದು. ಪೃಥ್ವಿ ಅಂಶಗಳು ಏನದಾವ, ಜಲದ ಅಂಶಗಳು ಏನದಾವ, ಅಗ್ನಿ ಅಂಶಗಳು ಏನದಾವ, ವಾಯುವಿನ ಅಂಶಗಳು ಏನದಾವ, ಆಕಾಶದ ಅಂಶಗಳು ಏನದಾವ ನಮ್ಮ ಶರೀರದಲ್ಲಿ ಅನ್ನುವಂಥದ್ದನ್ನ ಬಹಳ ವಿಶೇಷವಾಗಿ ಅವರು ಹೇಳಿದಾರ. ಈ ರೀತಿ ನಾವು ಇದನ್ನ ಸ್ವಲ್ಪ ಸೂಕ್ಷ್ಮವಾಗಿ ತಿಳ್ಕೊಂಡಾಗ ನಮ್ಗೆಲ್ಲ ಅರ್ಥ ಆಗ್ತದ. ಮತ್ತೆ ನಾಳೆ 7ನೆಯ ಒಂದು ನುಡಿ ನೋಡೋಣ. ನಾಳೆ 7ನೇ ನುಡಿಯಲ್ಲಿ ಈ ಶರೀರ ಹೆಂಗ 6 ವಿಕಾರದಿಂದ ಕೂಡ್ತದ, ಹೆಂಗ 6 ವಿಕಾರ ಉಳ್ಳುವಂತ ಶರೀರ ಆಗ್ತದ ನಂಬುದು. ಇದು ಯಾವ್ದಂದ್ರೆ ಬೇರೆದವ್ರಿಗೆ ಹಿಂಗ ಹೇಳುವಂತದ್ದಲ್ಲ, ನಮ್ಮದ್ ನಾವೇ ತಿಳ್ಕೊಳ್ಳುವಂಥದ್ದು, ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದು. ಇಷ್ಟು ಜನ್ಮದಲ್ಲಿ ಬರೀ ಮುಂದೊಂದ ತಿಳ್ಕೊಂತ ಬಂದೀವಿ, ಮಂದಿದ ತಿಳ್ಕೊಂತ ಬಂದೀವಿ. ಇನ್ನ ಎಷ್ಟು ದಿವಸ ಮಂದಿನ ತಿಳ್ಕೊಬೇಕು ಹೇಳ್ರಿ? ಮಂದಿದ ನಮ್ಮದ್ ನಾವು ತಿಳ್ಕೊಳ್ಳೋದು ಬಹಳ ಶ್ರೇಷ್ಠ ಹೇಳಿದಾರಲ್ಲ ಮಹಾತ್ಮರು. ಹಂಗಾಗಿ ಈ ನಮ್ಮನ್ನ ನಾವು ತಿಳ್ಕೊಳ್ಳುವಂಥದ್ದು ಇದು ಪುಣ್ಯದ ಫಲ. ನಾವು ತಿಳ್ಕೊಳಕತ್ತೀವಿ. ನಾಳೆ 7ನೇ ನುಡಿಯಿಂದ ನೋಡೋಣ. ಒಂದೆರಡು ಮತ್ತೆ ಗುರುಗಳು ಪಾದ ಕರ್ಪಿಸಿ ಹರವು.